ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಜೀವನ ಅಂತ ಅಂದಮೇಲೆ ಸುಖ ದುಃಖ ಎರಡೂ ಇರುತ್ತೆ. ನಾವು ಸುಖವಾಗಿ ಇದ್ದಾಗ ಸಂತೋಷವಾಗಿರ್ತೇವೆ, ಖುಷಿಯಾಗಿ ಇರ್ತೇವೆ. ಅದೇ ರೀತಿ ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಹಾಗೆ ಬೇಜಾರಲ್ಲಿದ್ದೀವಿ ಅಥವಾ ದುಃಖ ಏನಾದರೂ ಬಂತು ಅಂತ ಹೇಳಿದ್ರೆ ಮೊದಲು ನಾವು ದೇವರ ಮೊರೆ ಹೋಗ್ತೇವೆ. ಹಾಗಾದ್ರೆ ಭಗವಂತನಿಗೂ ಹಾಗೂ ದುಃಖಕ್ಕೂ ಏನಾದರೂ ಸಂಬಂಧ ಇದೆಯಾ? ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಆಶ್ಚರ್ಯ ಅನ್ಸಿದ್ರೂ ಕೂಡ ಇದರಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ವಿಚಾರ ಹಲವಾರು ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ಕುರಿತು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಏನಾದರೂ ನಾವು ಸಂತೋಷದಲ್ಲಿ ಇರ್ತೀವಿ, ಸುಖದಲ್ಲಿ ಇರ್ತೀವಿ, ಖುಷಿಯಾಗಿ ಇರ್ತೀವಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮಗೆ ದೇವರು ನೆನಪಾಗೋದಿಲ್ಲ. ಅದೇ ರೀತಿ ನಾವೇನಾದರೂ ದುಃಖದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಮೊದಲು ನೆನಪಾಗೋದೇ ದೇವರು. ಯಾಕಾಗಿ ಅಂತ ಹೇಳಿ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ತುಂಬ ತಾಳ್ಮೆಯಿಂದ ಗಾಂಭೀರ್ಯದಲ್ಲಿ ಯೋಚನೆ ಮಾಡಿದಾಗ ಇದಕ್ಕೆ ಉತ್ತರ ಸಿಗತ್ತೆ. ನಾವೆಲ್ಲದಕ್ಕೂ ಹೊಣೆ ಭಗವಂತನನ್ನು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಸರಿಯೇ. ಹಾಗೆ ತಂದೆ ತಾಯಿ ಮಕ್ಕಳು ಚೆನ್ನಾಗಿರಲಿ ಅಂತ ಮದುವೆ ಮಾಡ್ತಾರೆ. ಮಗುನ ತಂದೆ ತಾಯಿ ಮಗು ಚೆನ್ನಾಗಿರಲಿ ಅಂತ ಸಾಕ್ತಾರೆ. ಹೌದಾ? ಈಗ ಸಾಕಿದ ತಪ್ಪ, ಮದುವೆ ಮಾಡೋದು ತಪ್ಪ, ನಾವು ಹುಟ್ಟಿದ ತಪ್ಪ ಅನ್ನೋದಕ್ಕೆ ಪೂರ್ಣವಾಗಿ ತಿಳ್ಕೊಬೇಕಾಗಿರೋದು, ಮಗು ದಾರಿ ತಪ್ಪಿದಾಗ ಅದಕ್ಕೆ ತಂದೆ ತಾಯಿ ಹೊಣೆ ಮಾಡೋಕ್ಕಾಗತ್ತಾ? ಸಾಕಿದ್ರು ಚೆನ್ನಾಗಿ ಆಗ್ತಾನೆ ಅಂತ, ಅವರು ದಾರಿ ತಪ್ತಾನೆ ಅಂತ ಸಾಕಲಿಲ್ಲ ಅಲ್ವಾ? ಮದುವೆ ಮಾಡಿದ್ರು ಚೆನ್ನಾಗಿರ್ತಾರೆ ಮಕ್ಕಳು ಅಂತ. ಸೊ ದಾರಿ ತಪ್ಪಿದಾಗ ಅಂದರೆ ಮದುವೆಯಲ್ಲಿ ವಿಚಿತ್ರವಾದಾಗ ಅದಕ್ಕೆ ತಂದೆ ತಾಯಿ ಹೊಣೆ ಆಗೋಕ್ಕಾಗಲ್ಲ. ಹಾಗೆ ಭಗವಂತ ದೇಹದ ರಚನೆ ಮಾಡಿ ಈ ಭೂಮಿಗೆ ಕಳಿಸ್ತಕ್ಕಂಥದ್ದು ಭಗವಂತನ ಒಂದು ಕರ್ತವ್ಯ ರಚನೆ. ಅದು ಭಗವಂತನ ಕೆಲಸ, ಅದು ಭೂಮಿಗೆ ಕಳಿಸೋದು ಸಿದ್ಧತೆ ಮಾಡಿ. ಆದರೆ ಬಂದ ಮೇಲೆ ಯಾರು ಅದನ್ನು ತಗೋಬೇಕಾಗತ್ತೆ? ಯಾರು ತಿಳ್ಕೊಬೇಕಾಗತ್ತೆ? ನಾವು ತಿಳ್ಕೊಬೇಕು. ಆ ಕೆಲಸ ಮಾಡಿದ್ದೀವ? ಸ್ವಲ್ಪ ಯೋಚನೆ ಮಾಡಿ. ಹಾಗಾದರೆ ನಾವು ಯಾಕೆ ತಪ್ಪು ಮಾಡ್ತಾ ಇದ್ದೀವಿ? ಉತ್ತರ ಬೇಕು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನಮ್ಮ ದೇಹದ ಇಂಧನ ಯಾವುದು? ಕ್ವಶನ್. ನಮ್ಮ ದೇಹದ ಇಂಧನ ಯಾವುದು ಬೇಕಲ್ಲ? ಯಾವುದಿರ್ಬೋದಮ್ಮ? ಸ್ವಲ್ಪ ಕಷ್ಟ. ಸಡನ್ನಾಗಿ ನೀವು ಕೇಳಿಬಿಟ್ರೆ ಇದು ಹಿಂಗೆ ಹೊಸ ವಿಚಾರ ನಾನು ಹೆಂಗೆ ಹೇಳೋಕ್ಕಾಗತ್ತೆ ಅಂತಕ್ಕಂಥ ವಿಚಾರ ಬರುತ್ತೆ ಅಲ್ವಾ? ನಮ್ಮ ದೇಹದ ಇಂಧನ ಓಂಕಾರ. ಇಲ್ಲಿ ನಮ್ಮ ದೇಹಕ್ಕೆ ಓಂಕಾರವು, ನಮ್ಮ ಹೆಸರಿನಲ್ಲಿ ಶ್ರೀಕಾರವು ಇದ್ದಾಗ ಅವನಂಥ ಅದೃಷ್ಟವಂತ ಇನ್ಯಾರೂ ಇಲ್ಲ. ದೇಹದಲ್ಲಿ ಓಂಕಾರ ಬೇಕು, ಇಲ್ಲ ಅಕೌಂಟೇ ಓಪನ್ ಆಗಿಲ್ಲ ಇಲ್ಲಿವರೆಗೂ. ಹೆಸರಿಡೋದ್ರಲ್ಲಿ ಶ್ರೀಕಾರ ಇರಬೇಕು, ಇಲ್ಲವೇ ಇಲ್ಲ. ಗೊತ್ತೇ ಇಲ್ಲ ಅಂತಾನ, ಬೇಕಾಗಿಲ್ಲ ಅಂತಾನ ಗೊತ್ತಿಲ್ಲ. ಈಗ ಓಂಕಾರ ದೇಹಕ್ಕೆ ಏನಕ್ಕೆ ಬೇಕು? ಪ್ರಶ್ನೆ. ನಿಮ್ಮಂತ ಓದಿರೋರು ಕೇಳ್ತೀರಾ, ಅದೇನಕ್ಕೆ ಸ್ವಾಮಿ ಓಂ ಹೇಳಬೇಕು? ಏನು ಕಾರಣ? ಉದಾಹರಣೆ ಹೇಳಲೇಬೇಕಾಗತ್ತೆ. ಅದೇ ರೀತಿ ಶುಭವಾಗಿರ್ತಕ್ಕಂಥ ಶುಕ್ರವಾರದಲ್ಲಿ ಪೂಜೆ ಮಾಡ್ತಕ್ಕಂಥವ್ರಿಗೆ ಅದರಲ್ಲೂ ವಿಶೇಷ ಹೆಣ್ಣು ಮಕ್ಕಳಿಗೆ ತುಂಬ ಶುಕ್ರವಾರದ ಪೂಜೆ ಮಾಡೋದು ಸಾಮಾನ್ಯವಾಗಿ ಎಲ್ರಿಗೂ ವಾಡಿಕೆ ಇರುತ್ತೆ. ಆ ಪೂಜೆಗೆ ಈ ಓಂಕಾರದ ಜೊತೆಗೆ ಹೆಣ್ಣು ಸದಾ ಶ್ರೀಮಂತಿಕೆಯಿಂದ ಇರಬೇಕಾ ಬೇಡಮ್ಮ? ಇರಬೇಕು. ಹೆಣ್ಣು ಶ್ರೀಮಂತಿಕೆ ಬಂದರೆ ಗಂಡ ಶ್ರೀಮಂತಿಕೆ ಬಂತು. ಇವರಿಬ್ಬರು ಶ್ರೀಮಂತರೆ ಕುಟುಂಬನೇ ಶ್ರೀಮಂತಿಕೆ ಆಯಿತು. ಆ ರೀತಿ ಶ್ರೀಮಂತಿಕೆ ಬರೋದಕ್ಕೆ ಹೆಣ್ಣು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸೀರೆಯನ್ನು ಹುಟ್ಟಿಕೊಂಡ್ರೆ ಶ್ರೀಮಂತಿಗೆ ಬರುತ್ತೆ ಅಂತ ಪ್ರಶ್ನೆ ಹಾಕಿದ್ರೆ ಉತ್ತರ ಯಾವುದಿರ್ಬೋದು? ಹೆಣ್ಣಿಗೆ ಪೂಜೆ ಮಾಡಬೇಕಾದ್ರೆ ಶ್ರೀಮಂತಿಗೆ ಅಂದರೆ ದುಡ್ಡು ಕಾಸಲ್ಲ, ಆರೋಗ್ಯ, ನೆಮ್ಮದಿ, ಅಭಿವೃದ್ಧಿ ಎಲ್ಲವೂ ಬೇಕಲ್ಲಮ್ಮ. ಈ ಶ್ರೀಮಂತಿಗೆ ಹೆಣ್ಣಿಗೆ ಬೇಕಾ ಬೇಡವಾ? ಹಾಗಿದ್ದ ಮೇಲೆ ಯಾವ ರೀತಿಯ ಸೀರೆಯನ್ನು ಉಟ್ಟಾಗ ಶ್ರೀಮಂತಿಗೆ ಸದಾ ನಿಮ್ಮ ಜೊತೆಯಲ್ಲಿರುತ್ತೆ? ಪೂಜೆ ಮಾಡುವಾಗ ಮಾತ್ರ ಅಲ್ಲ, ಸದಾ ನಿಮ್ಮೊಟ್ಟಿಗೆ ಇರಬೇಕದು. ಯಾವ ಸೀರೆ ಉಟ್ಕೋಬೋದಾಗುತ್ತೆ ಅಂತ ಕೇಳಿದ್ರೆ ಕಷ್ಟ ಆಗುತ್ತೆ. ನಾನು ಹೇಳ್ಬಿಡ್ತೀನಿ.
ಈಗ ಬಾರ್ಡರ್ ಇರ್ತಕ್ಕಂತಹ ಕಾಟನ್ ಸೀರೆ ಅಂತ ಏನು ಹೇಳ್ತಾರೋ ಅದನ್ನು ಬಳಸೋದೇ ಆದರೆ ಮನಸ್ಸಿಗೆ ಎಷ್ಟು ಖುಷಿ ಇರುತ್ತೆ ಸ್ವಲ್ಪ ಯೋಚನೆ ಮಾಡಮ್ಮ. ಹೌದಲ್ಲ? ಶ್ರೀಮಂತಿಗೆ ಬಂತಲ್ಲ, ಕಷ್ಟಪಟ್ಟಿಲ್ಲ. ಆದರೆ ನಮ್ಮ ಬದುಕಿನ ಮೌಲ್ಯಗಳನ್ನು ತಿಳಿದೇ ಇದ್ದಾಗ ಅದಕ್ಕೋಸ್ಕರವಾಗಿ ದೇವಾಲಯಕ್ಕೆ ಹೋದರೆ ರೇಷ್ಮೆ ಸೀರೆ ಬೇಕು, ಮನೆಯಲ್ಲಿ ಪೂಜೆ ಮಾಡಿದಾಗ ಕಾಟನ್ ಅಂದರೆ ಬಾರ್ಡರ್ ಇರ್ತಕ್ಕಂಥ ಸೀರೆಯನ್ನು ಹಾಕ್ಕೋಬೇಕು. ಇದಕ್ಕೆ ಅರ್ಥ ಹಲವಾರಿದೆ. ದೇವಸ್ಥಾನಕ್ಕೆ ಹೋದರೆ ಯಾಕೆ ಸಿಲ್ಕ್ ಬೇಕು, ಇಲ್ಲಿ ಯಾಕೆ ಕಾಟನ್ ಬೇಕು ಅಂದರೆ ಅಲ್ಲಿ ಹೋದಾಗ ಅಕಸ್ಮಾತ್ ಅಕ್ಕಪಕ್ಕ ಎಲ್ಲ ನೂಕ್ತಾರೆ, ಮಧ್ಯದಲ್ಲಿ ಸೇರ್ಕೋಬೇಕಾಗತ್ತೆ ಅಲ್ವಾ, ಮೈಲ್ಗೆ ಆಗತ್ತೆ. ಕಾಟನ್ ಮೈಲ್ಗೆ ಆಗತ್ತೆ, ಅದಕ್ಕೆ ಸಿಲ್ಕ್ ಬೇಕಲ್ಲಿ. ಸಿಲ್ಕ್ಗೆ ಮೈಲ್ಗೆ ಇಲ್ಲ, ಕಾಟನ್ಗೆ ಮೈಲ್ಗೆ ಇದೆ. ಇದು ವ್ಯತ್ಯಾಸ ಗೊತ್ತಿದೆ ಅಂತೀಯಮ್ಮ ಜನಗಳಿಗೆ? ಇಲ್ಲ. ಆದರೂ ಸೀರೆ ಉಟ್ಕೋತಾ ಇದ್ದೀನಿ 35 ವರ್ಷದಿಂದ, 12 ಮಕ್ಕಳಾಗೈತೆ, ನನಗೆ ಬುದ್ಧಿ ಹೇಳಕ್ಕೆ ಬಂದಿದೆಯಾ ಅಂತಾರೆ. ಹಾಂ, ಎಷ್ಟು ಮಕ್ಕಳಾಗೈತೆ ಅನ್ನೋದು ಮುಖ್ಯ ಅಲ್ಲ, ಮಗು ಹೆಂಗಿದೆ ಅನ್ನೋದು ಮುಖ್ಯ. ಸುಮಾರು ಜನ ಹೇಳ್ತಾರಲ್ಲಮ್ಮ ನನಗೆ ಎಷ್ಟು ಮಕ್ಕಳು ಗೊತ್ತಾ ಅಂತಾರೆ. ನಾನು ಕೇಳ್ತೀನಿ, ಎಷ್ಟು ಮಕ್ಕಳಿದ್ರು ಸರಿ, ಹೆಂಗಿದಾವೆ ಮಕ್ಕಳು ಹೇಳಿ ಫಸ್ಟು. ಮದುವೆ ಎಷ್ಟು ಮದುವೆ ಮಾಡಿಸಿದ್ದೀನಿ, ಯಾರಿಗೆ? ಪುರೋಹಿತರಿಗೆ. ಎಷ್ಟು ಮದುವೆ ಚೆನ್ನಾಗೈತೆ ಹೇಳಿ ಸ್ವಾಮಿ, ಕೇಳಬೇಕಲ್ಲ. ನಾನು ಎಷ್ಟು ನನ್ನ ಸರ್ವೀಸಲ್ಲಿ ಮಾಡಿಸಿದ್ದೀನಿ ಅನ್ನೋ ಹೇಳುವಂಥವ್ರಿಗೆ ನಾನು ಪ್ರಶ್ನೆ, ಎಷ್ಟು ಜನ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ದಯವಿಟ್ಟು ತಿಳಿಸಿ. ಈ ಪ್ರಶ್ನೆಗಿನ್ನೂ ಉತ್ತರ ಸಿಕ್ಕಿಲ್ಲ, ಪ್ರಶ್ನೆನೇ ಗೊತ್ತಾಗಿಲ್ಲ, ಉತ್ತರ ಎಲ್ಲಿ ಬಂತು ಅಲ್ವಾ? ಈಗ ಓಂಕಾರ ಅಂತಕ್ಕಂಥದ್ದು ನಮ್ಮ ದೇಹದ ಇಂಧನ ಅಂದರೆ ಹೇಗೆ ಒಪ್ಕೋಬೇಕು ಅನ್ನೋ ವಿಚಾರ. ನಾವು ಮೊದಲನೇದು ಅಕಾರ, ಉಕಾರ, ಮಕಾರ ಈ ಮೂರು ಸೇರಿ ಓಂಕಾರ. ಓಕೆ, ಮೊದಲನೇ ಇದನ್ನು ಗುರುತಿಸ್ಕೊಂಡು ನೀಟಾಗಿ ಕೂತ್ಕೊಂಡು ಈಗಲೇ ಚೆಕ್ ಮಾಡ್ಕೋಬೋದು. ಊಟ ಮಾಡದೆ ತುಂಬ ತಡ ಆಗಿದ್ದರೆ, ಒಂದು 3-4 ಗಂಟೆ ಆಗಿದ್ರೆ ಚೆಕ್ ಮಾಡ್ಕೋಬೋದು, ಸಿಕ್ಕತ್ತೆ ನಿಮ್ಗೆ ಅಡ್ರೆಸ್. ಊಟ ಮಾಡಿಬಿಟ್ಟು ಈಗ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ಅಂದ ತಕ್ಷಣ ನಮ್ಮ ಒಕ್ಕಳು ಶೇಕ್ ಆಗುತ್ತೆ, ನಾಭಿ ಶೇಕ್ ಆಗುತ್ತೆ, ಟೆಸ್ಟ್ ಮಾಡ್ಕೋಬೋದು ಆಯಿತಾ. ಎರಡನೇದು ನಮ್ಮ ಹೃದಯದ ಭಾಗ ಶೇಕ್ ಆಗುತ್ತೆ. ಇನ್ನು ಮೂರನೇದು ಈ ಅಂದಾಗ ಡೌನ್ ಆಗುತ್ತೆ ಉಸಿರಾಟ. ಹೇಳಿದಾಗ ಮೇಲ್ಮುಖವಾಗುತ್ತೆ. ಅಂದ ತಕ್ಷಣ ಏನಾಗುತ್ತೆ, ಇಲ್ಲಿ ಆಜ್ಞಾಚಕ್ರ ಅಂತ ಹೇಳಿ ಕುಂಕುಮ ಇಡ್ತಕ್ಕಂಥ ಜಾಗದಲ್ಲಿ ಅದು ಸ್ಥಾಪನೆ ಆಗುತ್ತೆ ಆಯಿತಾ. ಈ ಕೊನೆಯಲ್ಲಿ ಬರುತ್ತಲ್ಲ ಓಂ, ಅರ್ಧಾಕ್ಷರ ಅಂದರೆ 3.5 ಅಕ್ಷರ ಇದಕ್ಕೆ. ಇದು ನಮ್ಮ ಆತ್ಮಕ್ಕೆ ಮಂತ್ರ. ಇದನ್ನು ಪ್ರಪಂಚದ ಇತಿಹಾಸದಲ್ಲಿ ನಮ್ಮ ದೇಹಕ್ಕೆ ಈ ಮಂತ್ರ ಬೇಕೇ ಬೇಕು ಅಂತ ತಿಳಿತಕ್ಕಂಥ ವಿಚಾರ ಇದೆಯಾ ಅಂತ ಪ್ರಶ್ನೆ. ಅದಕ್ಕೆ ಪ್ರತಿ ಮಂತ್ರ ಹೇಳಬೇಕಾದ್ರೆ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಂತಲೇ ಹೇಳೋದು. ಓಂ ಬಿಟ್ಟರೆ ಮಂತ್ರ ಇಲ್ಲ, ಹೌದಾ? ಇದಕ್ಕೆ ಪ್ರಣವ ಮಂತ್ರ ಅಂತಾರೆ. ಇದಕ್ಕೆ ಮೀರಿ ಮಂತ್ರ ಇಲ್ಲ. ಇದು ಯಾರೋ ಬರೆದಿದ್ದಲ್ಲ, ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು. ಒಂದು ಗ್ಲಾಸ್ನ ತೆಗೆದು ಕಿವಿಗೆ ಇಟ್ಕೊಂಡ್ರೆ ಓಂಕಾರ ಬರುತ್ತೆ, ಇದು ಗಮನಿಸ್ಕೋಬೇಕು. ಅದು ಯಾರೋ ಬರೆದಿಟ್ಟಿರಲ್ಲ, ಸ್ಪೀಕರ್ ಇಲ್ಲ. ಒಂದು ಗ್ಲಾಸನ್ನು ನಿಮ್ಮ ಕಿವಿಗೆ ಇಟ್ಕೊಳ್ಳಿ, ಓಂಕಾರ ಬರುತ್ತೆ. ಮರ ಕತ್ತರಿಸಿ ಕೆಳಗೆ ಬೀಳುತ್ತೆ, ಓಂಕಾರ ಕ್ಲೀನಾಗಿ ಕೇಳಿಸುತ್ತೆ. ಮೇಲಿಂದ ನೀರು ಬೀಳ್ತಾ ಇದೆ, ಆ ನೀರಿಗೆ ಕಿವಿ ಕೊಡಿ, ಓಂಕಾರ ಬರುತ್ತೆ. ಪ್ರಕೃತಿಯಲ್ಲಿ ಗಾಳಿ ಬೀಸುತ್ತೆ, ಓಂಕಾರ ಬರುತ್ತೆ. ನಾವಿನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ಮ ದೇಹ ಲೋಕ ಆಗಬೇಕು ಅಂದರೆ ಈ ಭೂಲೋಕದಲ್ಲಿರುವಂಥ ಸತ್ಯವನ್ನು ಗಮನಿಸ್ಕೋಬೇಕು. ನಾವು ಬರೀ ಲೋಕ ಏನಕ್ಕಾಗೋಯ್ತು ಲೋಕ ಅಂತ ಇದ್ದೀವಿ. ನಾವು ಲೋಕನ ವಿಚಾರನೇ ಗೊತ್ತಿಲ್ಲ ನಮಗೆ. ಹೀಗಿರಬೇಕಾದ್ರೆ ಈ ಓಂಕಾರ ಪ್ರತಿಯೊಬ್ಬರಿಗೂ ದೇಹದಲ್ಲಿರ್ತಕ್ಕಂತಹ ಪ್ರತಿ ಭಾಗ, ಅದರಲ್ಲೂ ನಾಭಿ ಅಂದರೆ ಮಗು ಹುಟ್ಟಿದ್ದಕ್ಕೆ ಪೂರ್ಣ ಶಕ್ತಿ ಇರೋದೇ ಆ ಭಾಗ, ಹೌದಲ್ಲಮ್ಮ? ಉಸಿರಾಟ, ಆಹಾರ ಎಲ್ಲ ಮಗುಗೆ ಅದರಿಂದೇ ಹೋಗಿದ್ದು. ಈಗ ಅದನ್ನು ಆ್ಯಕ್ಷನ್ ಮಾಡಬೇಕಾ ಬೇಡವಾ? ಯಾರೂ ಮಾಡ್ತಾ ಇಲ್ಲ. ಮಗುಗೆ ಯಾವಾಗ ಅನ್ನ ಒಳಗಡೆ ತುರುಕಕ್ಕೆ ಶುರು ಮಾಡಿದ್ರು ಅಪ್ಪ ಅಮ್ಮ, ಮಗುದು ಸ್ಟಾಪ್. ಜನ ಮಗುಗೆ ಅನ್ನ ತಿನ್ನಿಸೋವರೆಗೂ ಮಗು ದಾಡ್ತಾ ಇರುತ್ತೆ. ಯಾವಾಗ ಇವರು ತುರುಕಕ್ಕೆ ಶುರು ಮಾಡಿದ್ರು ಮಗು ಸ್ಟಾಪ್ ಆಗುತ್ತೆ. ರೋಗ ಅಲ್ಲಿಂದನೇ. ಎಂಥ ಅನ್ಯಾಯದಲ್ಲಿ ಮಕ್ಕಳು ಸಾಕ್ತಾ ಇದ್ದೀವಿ, ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಯಾಕೆ ಅಂದರೆ 3 ವರ್ಷದವರೆಗೂ ಮಗುದು ಅದೇ ಥರ ಇರುತ್ತೆ ಕಂಡೀಷನು. ತದನಂತರ ಬ್ಲ್ಯಾಕ್ ಆಗುತ್ತೆ. ಯಾಕೆಂದರೆ ಚೆನ್ನಾಗಿ ತಿನ್ನಿಸ್ಬಿಡ್ತಾರಲ್ಲ ಇವರು. ಡ್ರೈ ಫ್ರೂಟ್ಸ್ ತಿಂದರೆ ಮಗ ಚೆನ್ನಾಗಿರಲಿ, ಮಾಂಸ ತಿಂದರೆ ಗಟ್ಟಿಯಾಗಿರಲಿ, ಇವ್ರು ಇಷ್ಟಂಗೆ ತುರುಕ್ಬಿಡ್ತಾರಲ್ಲಮ್ಮ, ಬಂದಾಗ್ಬಿಡುತ್ತೆ. ಈಗ ನೀವು ನೋಡ್ಕೊಳ್ಳಿ, ದೊಡ್ಡವರು ಕೂತ್ಕೊಂಡಿರೋರು ನೋಡ್ಕೊಳ್ಳಿ, ನಾಭಿ ಎಲ್ಲೋ ಐತೆ, ನೀವೇ ಎಲ್ಲೋ ಇದ್ರೆ ಜ್ಞಾಪಕನೇ ಇಲ್ಲ ನಾಭಿ ಎಲ್ಲೈತೆ ಅಂತ. ಏನಮ್ಮ? ಉಸಿರಾಡ್ತಿರೋದು ಎಲ್ಲಿಂದ? ಮೇಲ್ಗಡೆಯಿಂದ. ಇನ್ನು ನೀವು ದೇವರು ಎಲ್ಲಿಂದ ಒಳ್ಳೇದಾಗಬೇಕು ನಿಮಗೆ? ದೇಹದ ವಿಚಾರದಲ್ಲೇ ನಮಗೆ ಗೊತ್ತಾಗಿಲ್ಲ ಅಂದಮೇಲೆ
ನಮ್ಮ ದೇಹಕ್ಕೂ ಭಗವಂತನಿಗೂ ಸಂಬಂಧ ಇದೆಯಾ? ಸಾಧ್ಯನೇ ಇಲ್ಲ. ನಮ್ಮ ದೇಹಕ್ಕೂ ಭಗವಂತನಿಗೂ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಆದರೆ ನಾವು ಸೋಮಾರಿಗಳಾಗಿ ದೇವ್ರವನೇ ದೇವ್ರು ಮಾಡ್ತಾನೆ, ಏನ್ರಿ ಅರ್ಥ ನೋಡಿ, ಚಳಿನ ಮುಳುಗಿ ಅಯ್ಯಪ್ಪನಿಗೆ ಹೋಗಿ ಬತ್ತಾವ್ರೆ ಅಲ್ವಾ, ಬತ್ತಿದ್ದಂಗೆ ವಾಲ್ಪಾಸ್ ನೋಡ್ತಾರೆ ಪಿಕ್ಚರ್ಗೆ ಯಾವಾಗ ಹೋಗೋದು ಅಂತ. ಹಾಂ, ಮಣಿ ತೆಗೆದು ರವಿಚಂದ್ರ ಸ್ಟೈಲಾಗಿ ಬಿಸಾಕ್ಬಿಟ್ಟು ಆಟದ ಮೇಲಕ್ಕೆ ಶುರು, ಸಾಯಂಕಾಲ ಆಮೇಲೆ ಹೋಗ್ಬಿಡ್ತಾರೆ ಸ್ವಿಮ್ಮಿಂಗ್ ಪೂಲ್ಗೆ ಅಲ್ವಾ. ಕಷ್ಟಪಟ್ಟು ಹೋಗಿರ್ತಾರೆ. ಆದರೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಹೋಗಿದ್ದಕ್ಕೆ ನಿಮ್ಮ ಮೆಸೇಜ್ ಏನಪ್ಪ? ಅಯ್ಯಪ್ಪನಿಗೆ ಹೋಗೋದಕ್ಕೆ ಮೆಸೇಜ್ ಏನು ನಿಮ್ಮದು ಹೇಳಬೇಕಲ್ಲಮ್ಮ? ಏನಕ್ಕೆ ಹೋಗ್ತಾ ಇದ್ದೀರಾ? ಏನು ಕಲ್ತ್ಕೊಂಬಂದ್ರಿ? ಇಲ್ಲ, ಹೋಗಬೇಕು ಅಂತ ಅರ್ಕೆ ಕಟ್ಕೊಂಡಿದ್ದೆ, ನಮ್ಮ ಅಪ್ಪ ಹೇಳಿದ್ದ ಮದುವೆ ಆಯ್ತದೆ ಅಂತ, ಮಗು ಆಯ್ತು ಅದಕ್ಕೆ ಹೋಗಿದ್ದೆ ಅಂತಾರೆ. ಇದೆಲ್ಲ ಯಾಕೆ ಇಷ್ಟು ವಿಚಿತ್ರವಾಗ್ತಾ ಇದೆ ಅಂದರೆ, ನಮಗಿವಾಗ ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ವರ್ಲ್ಡ್ ವಾರ್ಸ್ ಅಂದರೆ ಪ್ರಾರಂಭ ಆಗ್ತಕ್ಕಂಥ ಸನ್ನಿವೇಶ ಇದೆ ಅಂತ ಅಷ್ಟೋ ಇಷ್ಟೋ ತಿಳ್ಕೊತಾ ಇದ್ದೀವಿ. ಹೌದಾ? ಯಾಕೆಂದರೆ ನಮ್ಮ ದೇಶ ಅಳ್ಳಾಡರಿ, ಯಾವುದೇ ದೇಶ ಶೇಕ್ ಆದರೂ ನಮ್ಮ ಭಾರತ ದೇಶ ಅಳ್ಳಾಡಲ್ಲ. ಯಾಕೆ ಅಂದರೆ 7 ಪವಿತ್ರವಾದ ನದಿಗಳಿದೆ ನಮ್ಮ ದೇಶದಲ್ಲಿ. ಈ ಪವಿತ್ರವಾದ ನದಿಗಳು ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅಂಥ ಅದ್ಭುತವಾದ ಭಾರತ ದೇಶವನ್ನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ. ಇಡೀ ಪ್ರಪಂಚನೇ ಮುಳುಗಿದ್ರು ನಮ್ಮ ದೇಶ ಹಲಗಾಡಲ್ಲ. ಅಂಥ ಪವಿತ್ರವಾದ ದೇಶದಲ್ಲಿ ಹುಟ್ಟಿ ಹಾಕ್ಕೊಳ್ಳೋ ಬಟ್ಟೆ ಬಗ್ಗೆ ಸತ್ಯ ಗೊತ್ತಿಲ್ಲ, ಹೇಳೋ ಮಂತ್ರದ ಬಗ್ಗೆ ಗೊತ್ತಿಲ್ಲ, ನಮ್ಮ ದೇಹದ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ದೇಶಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಎಂಥ ಕೊಡುಗೆ ಯೋಚನೆ ಮಾಡಿ. ನಾವು ನಿಜಕ್ಕೂ ಮನುಷ್ಯರು ಅಂತ ಹೇಳ್ಕೊಬೋದಾ? ಮಾಂಸದ ಮುದ್ದೆ 2 ಕಣ್ಣು ಅಳ್ಳಾಡ್ತಾ ಇರ್ತದೆ, ಬಾಯಿ ತಿಂತಾ ಇರ್ತದೆ, ಕಣ್ಣು ನೋಡ್ತಾ ಇರ್ತದೆ. ಇದಕ್ಕೆ ಮನುಷ್ಯ ಅಂತ ಹೇಳಬೇಕಾ? ಒಟ್ಟಾರೆಯಾಗಿ ನಮಗೆ ಮನುಷ್ಯತ್ವ ಬರಬೇಕು, ಬಂದಿಲ್ಲ. ಆದರೆ ನಾವು ಇರೋದು ಸರಿನೇ, KRS ಅಲ್ಲೇ ಇದ್ದೀವಿ, ನೀರಿಗೆ ಬರ ಅಂದಂಗೆ. ಏನಮ್ಮ? KRS ಅಲ್ಲೇ ಇರ್ಬೋದು, ನೀರಿಗೆ ಬರ. ಈ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ದೇಹದ ಬಗ್ಗೆ ಅರಿವಿಲ್ಲ. ಆ ಕಾರಣದಿಂದಾಗಿ ಆ ಅರಿವು ಅಂತಕ್ಕಂಥದ್ದು ಏನಪ್ಪ ಅಂದರೆ, ಯಾಕೆ ಭಗವಂತನಿಗೂ ನಮ್ಮ ದೇಹಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ ಅಂದರೆ, ದೇಹ ರಚನೆ ಮಾಡಿ ಕಳಿಸಿರೋದೇ ಭಗವಂತ. ಆದರೆ ನೀನು ಅದನ್ನು ನೀನಾಗಿ ಗುರುತಿಸ್ಕೋಬೇಕು. ಇದಕ್ಕೆ ದೇಹ ಧರ್ಮ ಅಂತಾರೆ. ಏನು? ದೇಹ ಧರ್ಮ ಗೊತ್ತಿಲ್ಲದೆ ಇದ್ದರೆ ನೀನೇನು ಧರ್ಮ ಮಾಡಿದ್ರು, ನೀನೇನು ಬದುಕಿದ್ರು, ನೀನೇನು ಪೂಜೆ ಮಾಡಿದ್ರು, ಏನು ವ್ರತ ಮಾಡಿದ್ರು ಏನು ವರ್ಕ್ ಆಗಲ್ಲ. ನಿನ್ನ ದೇಹದ ಧರ್ಮ ನಿನಗೆ ಗೊತ್ತಿರಬೇಕು. ಯಾಕೆ ಗೊತ್ತಿಲ್ಲ ಅಂತ ವಿಚಾರವನ್ನು ಕೊನೆ ಭಾಗ ಹೇಳ್ಬಿಡ್ತೀನಿ. ಕಣ್ಣು ಏನೇನೋ ನೋಡೋಕ್ಕೆ ಇಷ್ಟಪಡುತ್ತೆ. ಏನಮ್ಮ? ಇದು ಯಾರ್ದು ಕಣ್ಣು? ನಮ್ಮದೇ ಕಣ್ಣು. ಆ ಕಣ್ಣನ್ನು ಯಾಕಂಗೆ ಬಿಡ್ತೀಯ ನೋಡೋಕ್ಕೆ? ಹೌದಾ? ಬಾಯಿ ಏನೇನೋ ಮಾತು ಬಂದ್ಬಿಡುತ್ತೆ. ಈ ರೀತಿಯಾಗಿ ತಪ್ಪಾಗಿ ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಅಂತ. ಯಾಕಂದರೆ ಓಂಕಾರವನ್ನು ಯಾರು ಜಪಿಸಲ್ಲವೋ, ಓಂಕಾರವನ್ನು ಯಾರು ಅರ್ಥ ಮಾಡಿಕೊಂಡಿಲ್ವೋ, ನಿಮ್ಮ ದೇಹದಲ್ಲಿರುವಂಥ ಇಂದ್ರಿಯಗಳು ಪೋಲಿ ಆಟವನ್ನು ಆಡುತ್ತೆ. ಅದನ್ನು ನಾನು ಹೇಳಂಗಿಲ್ಲ, ಪೋಲಿ ಆಟ ಅಂತ ನಂಗೆ ಹೇಳಂಗಿಲ್ಲ. ಯಾಕೆಂದ್ರೆ ಅರ್ಥ ಆಗಬೇಕು. ಯಾಕೆ ನನ್ನ ಕಂಟ್ರೋಲ್ ಆಯ್ತಲ್ಲ, ನನ್ನ ಮನಸ್ಸು ಕಂಟ್ರೋಲ್ ಆಯ್ತಲ್ಲ, ಅದು ಇಂದ್ರಿಯಕ್ಕೆ ಸೇರಿಕೊಳ್ಳುತ್ತೆ. ನನ್ನ ಕಣ್ಣು ಏನೋ ಎಲ್ಲೋ ಹೋಗಿ ನೋಡಬೇಕು, ಒಳ್ಳೆ ಕಾಡಿಗೆ ಹೋಗಬೇಕು, ಹನಿಮೂನ್ಗೆ ಹೋಗಬೇಕು ಅಂತ, ಚೆನ್ನಾಗಿರೋದು ತಿನ್ನಬೇಕು, ರುಚಿಯಾಗಿರೋದು ಹೋಟ್ಲಿಗೆ ಹೋಗಿ ಅಂತ ಅನಿಸುತ್ತೆ. ಈ ಇಂದ್ರಿಯಗಳನ್ನು ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ನಿಮ್ಮ ಇಂದ್ರಿಯಗಳ ಕಂಟ್ರೋಲ್ ಮಾಡೋಕ್ಕೆ ನೀವೇನು ಮಾಡೇ ಇಲ್ಲ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನೇ ಮಾಡಿಲ್ಲ, ಮಗು ಪಡೀತಕ್ಕಂಥ ತಂದೆ ತಾಯಿನೇ ಮಾಡಿಲ್ಲ. ಅವರು ಸೋಮಾರಿತನವೇ ಆ ಕಡೆ ಈ ಕಡೆ ತೋರಿಸ್ಬಿಟ್ಟು ಜೂಟಾಟ ಆಡ್ಬಿಟ್ಟು ಮಗು ತೊಗೊಂಡ್ಬಿಟ್ರು, ಮುಗೀತು, ಅಲ್ಲೂ ಫೇಲ್. ಇನ್ನು ಮಗು ಬಂದ ಮೇಲೆ ಗೊತ್ತಿಲ್ಲ ಮಗುಗೆ ಓಂಕಾರ ಅವಶ್ಯಕತೆ ಏನಿದೆ ಅಂತ. ಈಗ ಮಕ್ಕಳು ನಾವು ಪ್ರತಿಯೊಂದಕ್ಕೂ ನಾವು ಭಗವಂತನನ್ನು ಹೊಣೆಗಾರನಾಗಿ ಮಾಡುವುದು ಸರಿನಾ ತಪ್ಪಾ ಡಿಸೈಡ್ ನೀವೇ ಮಾಡಿ. ನಮ್ಮ ಸೋಮಾರಿತನಕ್ಕೆ ಭಗವಂತನನ್ನು ಹೊಣೆಗಾರನಾಗಿ ಮಾಡುವುದು ಎಷ್ಟು ಸರಿ? ಒಂದು ಮಗುವನ್ನು ಪಡೆಯೋದಕ್ಕಾಗಲಿ, ಒಂದು ಬೆರಳಿಗೆ ಭಗವಂತ ಸೃಷ್ಟಿ ಮಾಡೋದಕ್ಕೆ ಒಂದು ಚೂರು ಕಟ್ ಮಾಡಿಕೊಂಡ್ರೆ ನಾವೇ ಮತ್ತೆ ಅದನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಏನಪ್ಪ? ಅಂಥ ಅದ್ಭುತವಾದ ದೇಹವನ್ನು ಸೃಷ್ಟಿ ಮಾಡಿ ಭಗವಂತ ಎಲ್ಲವನ್ನು ಕೊಟ್ಟು ಭೂಮಿ ಕಳಿಸಿದರೆ, ಏನೂ ತಿಳಿದೆ ಏನೂ ಮಾಡದೆ ದೇವ್ರು ಕೊಟ್ಟವನೇ, ದೇವ್ರು ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಕೂತಿರ್ತಕ್ಕಂಥ ಅವರಿಗೆ ಈ ಪಾಠವನ್ನು ಮಕ್ಕಳಿಗೂ ಹೇಳ್ಕೊಡ್ತಾ ಅಂತ ತಂದೆ ತಾಯಿಗಳಿಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಈಗ ಕಾಲರ್ ಇದ್ದಾರೆ ಗುರುಜಿ, ಮಾತನಾಡೋಣ. ಮುರುಡೇಶ್ವರದಿಂದ ಮಹಾದೇವ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಹಾದೇವ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಆರೋಗ್ಯದ ಬಗ್ಗೆ. ಓಕೆ, ನಕ್ಷತ್ರವನ್ನ ತಿಳಿಸಿ. ಟಿವಿ ನೋಡಿ ಮಾತನಾಡ್ತಾ ಇದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗತ್ತೆ. ಮೇಡಮ್ ಟಿವಿ ಆನ್ ಮ್ಯೂಟ್ ಮಾಡಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ.
ನಮ್ಮ ಹೆಂಡತಿ ಬಗ್ಗೆ ಕಮಲ ಅಂತ ಹೇಳಿ. ಅವರ ನಕ್ಷತ್ರ ಏನು ಅಂತ ಹೇಳಿ. ಪುನವತ್ ನಕ್ಷತ್ರ ಮಿಥುನ ರಾಶಿ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಮದುವೆಯಾಗಿ 23 ವರ್ಷ. ಮದುವೆ ಯಾವ ವಾರ ಮದುವೆ ಮಾಡ್ಕೊಂಡ್ರಿ? ಗುರುವಾರ. ಓಕೆ, ಏನು ಓದಿದ್ದಾರೆ ನಿಮ್ಮ ಹೆಂಗಸರು? ಇಲ್ಲ, ಮನೇಲಿ ಇದ್ದಾರೆ. ಏನು ಓದಿದ್ದಾರೆ ಎಂದೆ? ಅವ್ರು 3ನೇ ಕ್ಲಾಸ್ ಓದಿದ್ದಾರೆ. ನೀವು? ನಾನು 5ನೇ ಕ್ಲಾಸ್ ಓದಿದ್ದೆ. ಒಳ್ಳೆ ಪೇರು ನಿಜಕ್ಕೂ. ಫೈನ್. ಓಕೆ, ಈಗ ನಿಮ್ಮ ಪ್ರಶ್ನೆ ಏನು? ಅವ್ರ ಮನೆಯವರಿಗೆ ಹಾಂ, ಮಕ್ಕಳು ಸುಮಾರು ಮಾತು ಕೇಳ್ತಿಲ್ಲ ಅಂತ ಹೇಳಿ ಮಾಡ್ತೀನಿ. ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ? ಇಲ್ಲ, ಮಕ್ಕಳು. ನಿಮ್ದು ಏನಪ್ಪ ಮಾಡಲಿ, ಎಲ್ಲ ಕಟ್ಟಾಗ್ತಾ ಇದೆ. ನಾನು ಏನು ಉತ್ತರ ಕೊಡಲಿ? ಮಕ್ಕಳು ಮಾತು ಕೇಳ್ತಾ ಇಲ್ಲ ಗುರುಗಳೇ. ನಿಮ್ಮ ಪ್ರಶ್ನೆ, ನೀವು ಹೇಳಿದ್ದು ಹೆಂಗಸ್ರನ್ನ ನಕ್ಷತ್ರ ಹೇಳಿದ್ರಿ, ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀರಾ. ಯಾವ್ದು ತಗೊಳ್ಳೋದೀಗ? ಹೆಂಗಸ್ರ ಬಗ್ಗೆ. ಓಕೆ, ನೀವು ನಿಮ್ಮ ಹೆಂಗಸರಿಗೆ ಯಾವಾಗಾದರೂ ಊಟ ಬಡಿಸಿದ್ದೀರಾ? ಕೂತ್ಕೊ ನಾನೇ ಊಟ ಬಡಿಸ್ತೀನಿ ಅಂತ. ಇಲ್ಲ 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 ಗುರುಗಳೇ. ಅಡುಗೆ ಮಾಡಿಕೊಟ್ಟು. 3 ದಿವಸ ರಜೆ ಇರ್ತಲ್ಲ, ಆವಾಗ ಮಾಡಿ ಗೊತ್ತಿದೆ. ಅಡುಗೆ ಮಾಡ್ತೀರಾ? ಅಡುಗೆ ಮಾಡಿದ್ದೀರಾ? ಅಡುಗೆ ಮಾಡಿ ಗೊತ್ತಿದೆ ಆವಾಗ. ನಾನು ಕೈ ತಪ್ಪಲೆ ಹೊಡೆದ್ಬಿಡ್ತೀನಿ, ಇಂಥ ಗಡ್ಡನೂ ಇದ್ದಾರಾ ಪ್ರಪಂಚದಲ್ಲಿ ಅಂತ. ಫೈನ್, ಸೂಪರ್. ಯಾಕೆ ಅಂದರೆ ಇದು ಕೇಳೋದೇ ತುಂಬ ಅಪರೂಪ. ಅಯ್ಯೋ ನಮ್ಮ ಕೈಲಲ್ಲಿ ಸ್ವಾಮಿ, ನಮ್ಮ ಕತೆ ನಮಗೆ ಎಲ್ಲ ಅವಳೆ ಮಾಡ್ಕೊತಾಳೆ ಏನೋರೆ ಗಂಡಸರೇ ಜಾಸ್ತಿ. 3 ದಿನ ರಜಾ ಕೊಡಬೇಕು ಹೆಂಗಸರಿಗೆ ಅನ್ನೋಂಥ ಪುಣ್ಯಾತ್ಮರು ಯಾರು ಇದ್ದರೆ ನಿಜಕ್ಕೂ ಆಯಮ್ಮ ಎಷ್ಟು ಪುಣ್ಯ ಮಾಡಿದ್ರು ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಏನಂತಿಮ್ಮ? ರಜಾ ಕೊಡಬೇಕು ಅಂತ ಗಂಡಸ್ರಿಗೆ ಗೊತ್ತಿದ್ದರೆ ಅವ್ರಿಗೆ ಗೊತ್ತೇ ಇಲ್ಲ ವಿಚಾರ ಅಂತ ಎಷ್ಟೋ ಜನ ಮೈಮರೆತಿರ್ತಾರೆ ಗಂಡಸರು. ಆ ಮಟ್ಟಕ್ಕೆ ಪಾಪ ಹೆಂಗಸರು ಕಷ್ಟಪಟ್ಟು ದೇಹವನ್ನು ಸವಸಿ ದಿನ ಮಾತ್ರೆ ತುಂಗಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅಂತ ಗಂಡಸರಿಗೆ ಇನ್ನೂ ಅರ್ಥ ಆಗಿಲ್ಲ. ಯಾಕೆಂದರೆ ಆ 3 ದಿನದ ಪಾವಿತ್ರತೆ ಗಂಡನಿಗೆ ಗೊತ್ತೇ ಇಲ್ಲ. ಅವ್ನು ಮದುವೆ ಮಾಡ್ಕೊಳ್ಳೋದು ಅಷ್ಟೇ ಗೊತ್ತು. ಅಡುಗೆ ಮಾಡಬೇಕು, ಅವ್ನು ಹೇಳ್ದಂಗೆ ನಡ್ಕೊಂಬಿಡ್ಬೇಕು, ಎಲ್ಲ ನಡೆದೋಗ್ಬೇಕು. ಅದಕ್ಕೆ ಹೆಂಡತಿ ಬಂದಿರೋದು. ಆದರೆ ಈ ಹೆಂಡತಿ ಅನ್ನೋ ಪದಾರ್ಥ ನಾನು ಎಷ್ಟರ ಮಟ್ಟಕ್ಕೆ ಅದನ್ನು ಗುರುತಿಸ್ಬೇಕು, ಚೆನ್ನಾಗಿ ಕಾಪಾಡ್ಕೋಬೇಕು, ಪ್ರೀತಿ ಕೊಡಬೇಕು. ಪ್ರೀತಿ ಕೂಡ ಸೆಕೆಂಡ್ರಿ, ಕೊಡ್ತಾರೆ ಬಿಡ್ತಾರೆ ಎರಡನೇ ವಿಷಯ. ಆದರೆ ನಾವು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಊಟ ಬಡಿಸ್ಬೇಕು ಅನ್ನೋ ಪ್ರೀತಿ ಯಾವ ಮನೇಲಿ ಇರುತ್ತಮ್ಮ? 3 ದಿನ ಅಲ್ಲ. ಏನು 3 ದಿನ ಮಾತ್ರ ಅಲ್ಲ. ಪೂಜೆ ಗಂಡನಿಗೆ ಹೆಂಡತಿ ಗಂಡ ಮಾಡೋದು ಪ್ರಶ್ನೆ ಅಲ್ಲ. ಗಂಡನಿಗೆ ಹೆಂಡತಿ ಮುಂದೆ ಕೂತು ಊಟ ನೀಟಾಗಿ ಬಡಿಸಿ ಒಳ್ಳೆ ಪ್ರೀತಿಯಿಂದ ಅಡುಗೆ ಮಾಡಿ ಪ್ರೀತಿಯಿಂದ ಅಡುಗೆ ಬಡಿಸಿದಂತಹ ಹೆಂಡತಿ ಗಂಡನಿಗೆ ಮಾಡ್ತಕ್ಕಂಥ ಅತಿ ಮುಖ್ಯವಾದ ಪೂಜೆ. ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಬೇಡಿ, ಗಂಡನಿಗೆ ಪೂಜೆ ಮಾಡಿ. ಯಾವುದರಲ್ಲಿ? ಊಟದ ಮೂಲಕ. ಬೀಗ ಹಾಕ್ಕೊಂಡು ಗಂಡ ಆಫೀಸ್ಗೆ ಹೋದರೆ ಇವ್ರು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ ನಿಮ್ಮೆ ನೋಡಿಸ್ಕೊಂಬರೋಕ್ಕೆ. ಊಟಕ್ಕೆ ಕೂತ್ಕೊಂಡು ಜೊತೆ ಗಂಡ ಹೆಂಡತಿ ಊಟ ಮಾಡಲ್ಲ. ದೇವ್ರು ಒಳ್ಳೇದು ಮಾಡ್ತೀರಮ್ಮ? ಎಲ್ಲದಕ್ಕೂ ದೇವ್ರು ಲಂಚ ಮಾಡ್ಕೊಂಬಿಟ್ಟವ್ರೆ. ಆ ರೀತಿಯಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಯಾವ ವಿಚಾರಕ್ಕೆ ಬರುತ್ತೆ ಅಂತಂದರೆ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಇವರ ಹೆಂಡತಿ, ಆ ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳ ಪ್ರೇರಣೆ ಎಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂದರೆ, ಮೊಂಡುತನದ ಮಕ್ಕಳು ಹುಡ್ತಾರೆ. ಯಾವ ಥರ? ಮೊಂಡುತನದ ಮಕ್ಕಳು ಹುಡ್ತಾರೆ ಅಂದರೆ ಸಮಾಜಕ್ಕೆ ವಿರೋಧ, ಕುಟುಂಬಕ್ಕೆ ವಿರೋಧವಾದ ಮಕ್ಕಳು ಹುಡ್ತಾರೆ. ಇದಕ್ಕೆ ಯಾರು ಹೊಣೆ? ದೇವರ? ಅಲ್ಲ. ಯಾರು ಹೊಣೆ? ತಂದೆ ತಾಯಿನೇ. ಇವ್ರಿಗೆ ಗಂಡ ಹೆಂಡತಿ ಅನ್ನೋ ಸತ್ಯನೇ ಗೊತ್ತಿಲ್ಲ, ಮದುವೆ ಮಾಡಿಬಿಟ್ರು. ಇವ್ರಿಗೂ ಗೊತ್ತಿಲ್ಲ. ಮಗುನು ಏನು ಹೆಂಗೆ ತಗೋಬೇಕು, ಅದು ಹೆಂಗೆ ಪಡ್ಕೋಬೇಕು ಗೊತ್ತಿಲ್ಲ. ಅದೆಲ್ಲೂ ಸ್ಕೂಲ್ ಇಲ್ವಲ್ಲ, ಅದಕ್ಕೆ ಹೆಂಗೋ ಆಯಿತು, ಮಗು ಬಂದುಬಿಡ್ತು. ಈಗ ನಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ಶಾಸ್ತ್ರ ಕೇಳೋದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಡಿ ಕೊಡೋದು, ಅದಕ್ಕೊಂದು ಯಂತ್ರ ಕಟ್ಟಿಸ್ಕೊಳ್ಳೋದು, ಅದಕ್ಕೆ ನೀರು ಹೊಡಿಸೋದು, ಎಂತೆಂಥ ಕಪ್ರೂಪ್ಗಳು ಮಾಡ್ತಾರ್ರಿ. ನೀರು ಹೊಡೆದ ತಕ್ಷಣ ಮಗು ಚೇಂಜ್ ಆಗ್ಬಿಡುತ್ತೆ, ಯಂತ್ರ ಕಟ್ಟಿದ ತಕ್ಷಣ ಚೇಂಜ್ ಆಗ್ಬಿಡುತ್ತೆ, ಶಾಂತಿ ಮಾಡಿಸಿದ ತಕ್ಷಣ ಚೇಂಜ್ ಆಗ್ಬಿಡುತ್ತೆ. ಇಂತಹ ಯಾವ ನಮ್ಮ ದೇಶದಲ್ಲಿ ಯಾವತ್ತಿದು ಬದಲಾವಣೆ ಆಗೋದು? ಆಮೇಲೆ ಮಗು ಮಾತು ಕೇಳ್ತಿಲ್ಲ ಅಂತ ಪುರೋಹಿತನ ಹತ್ರ ಹೋಗಿ ಶಾಸ್ತ್ರ ಕೇಳೋದು, ಹೆಂಡ್ತಿ ಕೇಳ್ತಿಲ್ಲ ಅಂತ ಶಾಸ್ತ್ರ ಕೇಳೋದು. ನಿಮ್ಮ ಹೆಂಡ್ತಿ ನೀವು ಸರಿ ಮಾಡ್ಕೊಳ್ಳೋದು ಬಿಟ್ಟು ಶಾಸ್ತ್ರಗಳವ್ರ ಹತ್ರ ಹೋದರೆ ಹೆಂಡ್ತಿ ಸರಿ ಮಾಡೋಕ್ಕಾಗತ್ತಾ ಅಂತ ನಮ್ಮ ಜನ ಯಾವತ್ತು ಅರ್ಥ ಮಾಡ್ಕೋತಾರೆ? ಏನಮ್ಮ? ಹೆಂಡ್ತಿನ ಸರಿ ಮಾಡ್ಬೇಕಾದ್ರೆ ಗಂಡನ ಸರಿ ಮಾಡ್ಕೋದು ಹೆಂಡ್ತಿ. ಯಾವನೋ ಪುರೋಹಿತನ ಹತ್ರ ಹೋಗ್ಬಿಟ್ಟು ನನ್ನ ಗಂಡ ನನ್ನ ಮಾತು ಕೇಳ್ತಿಲ್ಲ ಅಂತ ಅವ್ರು ಕೇಳೋದು, ನನ್ನ ಹೆಂಡ್ತಿ ನಾನು ಲವ್ ಮಾಡ್ತಾ ಇಲ್ಲ ಅಂತ ಇವ್ರು ಕೇಳೋದು. ಅವನಿಗೂ ಇದಕ್ಕೂ ಲವ್ಗೂ ಸಂಬಂಧ ಏನು? ಅವ್ನಿಗೆ ಗೊತ್ತಾ ಗಂಡ ಹೆಂಡ್ತಿ ಹೆಂಗಿದ್ದಾರೆ ಅಂತ? ಅವನೇನೋ ಕಾಸು ಕಿತ್ಕೊಂಡು ತಲೆ ಮೇಲೆ ಹೊಡೆದು ಇಸ್ಕೊಂಡು ಕಳಿಸ್ತಾನೆ, ಒಂದು ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಹೋಗು ಅಂತ. ಈಗ ಇಷ್ಟೊತ್ತು ಹೇಳಿದ್ದು ಪ್ರತಿ ಗಂಡ ಹೆಂಡ್ತಿಗೆ ಬೇಕು ಅಂತೀರಾ, ಏನು ಅಂತೀರಾ ನೀವು? ಹಲೋ ಹೇಳಿ ಸರ್.
ಕೇಳ್ತದೆ. ಗಂಡ ಹೆಂಡತಿ ಊಟ ಮಾಡೋದು, ಗಂಡ ಹೆಂಡತಿಗೆ ಊಟ ಬಡಿಸೋದು, ಹೆಂಡತಿ ಗಂಡನಿಗೆ ಊಟ ಬಡಿಸೋದು, ಇದು ಬೇಕು ಅಂತೀರಾ ಬೇಡ ಅಂತೀರಾ ನಿಮ್ಮ ಪ್ರಕಾರ? ಬೇಕು ಬೇಕು ಗುರುಗಳೇ. ಮತ್ತು ನಿಮ್ಮ ಹೆಂಡತಿಗೆ 3 ದಿನ ಅಷ್ಟೇ, ಬೇರೆ ದಿನ ಮಾಡಲ್ಲ? ಅಲ್ಲ 3 ದಿನ ಅವರು ರಜೆ ಇದ್ದಂಗೆ ನಾನು ಮಾಡುದು. ನಾನು ಮೀನುಗಾರಿಕೆ ಮಾಡುದು, ದೋಣಿಗೆ ಹೋಗ್ತಿರೋದು. ಓಕೆ, ಒಳ್ಳೆಯದು. ಎಷ್ಟು ವರ್ಷದ್ದು ಮನೆ? ಮನೆ 22 ವರ್ಷದ್ದು. ನೀವೇ ಕಟ್ಸಿದ್ದಾ? ಹಾ, ನಾವೇ ಕಟ್ಸಿದ್ದು. ಯಾವ ದಿಕ್ಕಿನ ಮನೆ ಬಾಗಿಲಿದೆ? ಪೂರ್ವಕ್ಕೆ ಬಾಗಿಲಿದೆ. ರಸ್ತೆ ಯಾವುದು? ರಸ್ತೆ ಪೂರ್ವಕ್ಕೆ ಬಾಗಿಲಿದೆ, ರಸ್ತೆ ಪಶ್ಚಿಮಕ್ಕಿದೆ. ಪಶ್ಚಿಮದ ರಸ್ತೆ, ಪೂರ್ವಕ್ಕೆ ಬಾಗಿಲು. ಹೌದು ಸರ್, ಹೌದು. ಇದು ಪುರೋಹಿತರು ಹೇಳಿದ್ರೆ ನೀವೇ ಮಾಡಿದ್ದಾ? ನಾವೇ ಮಾಡಿದ್ದು. ಪುರೋಹಿತರ ಅದು ಫೌಂಡೇಶನ್ ಹಾಕು ಬಂದಿದ್ರು, ನಾವೇ ಮಾಡಿದ್ದು. ಅಲ್ಲಪ್ಪ, ರಸ್ತೆಗೆ ನೀವು ಬಾಗಿಲು ಕೊಡಬೇಕಾ, ಪೂರ್ವಕ್ಕೆ ಬಾಗಿಲು ಕೊಡಬೇಕಾ? ಯೋಚನೆ ಮಾಡಿ. ಆವಾಗ ರಸ್ತೆ ಇಲ್ಲ ಇತ್ತು, ಈಗ ಸದ್ಯ ರಸ್ತೆ ಮಾಡ್ತಾರೆ ಕಡೆ ಪೂರ್ವದಲ್ಲಿ. ಸರಿನಪ್ಪ. ಈಗ ನೀವು ಮುಂದೆ ಪೂರ್ವದಲ್ಲಿ ಏನಿದೆ ನಿಮಗೆ? ಬೇರೆ ಖಾಲಿ ಸೈಟ್ ಇದೆಯಾ? ನಿಮ್ಮ ಸೈಟ್ ಇದೆಯಾ ಪೂರ್ವದಲ್ಲಿ? ಪೂರ್ವದಲ್ಲಿ ಬೇರೆ ಸೈಟ್ ಇದೆ, ಮತ್ತೆ ಗಿಡ ಮರ. ಒಂದು ನಿಮಿಷ, ನಿಮಗೆ ಗೊತ್ತಿರಬೇಕಲ್ಲ ಮುಂದ್ಗಡೆ ನಂದು ಜಾಗ ಎಷ್ಟಿದೆ ಅಂತ ಗೊತ್ತಿರುತ್ತಲ್ವ ಮನೆ ಕಟ್ಟುವಾಗ? ಹೌದೌದು ಗುರುಗಳೇ. ಅದು ಮತ್ತೆ ಎಲ್ಲಿ ಹೋಗಿತ್ತು ನಿಮಗೆ ಬುದ್ಧಿ? ಪೂರ್ವದಲ್ಲಿ ನನಗೆ ಖಾಲಿ ಬೇಕು, ಜಾಗ ಬೇಕು, ಸೂರ್ಯನ ಕಿರಣ ಬೇಕು, ನನ್ನ ಮನೆಗೆ ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆ ಮಕ್ಕಳು ಹುಟ್ಟಬೇಕು, ನಾನು ಹೇಳೋ ಮಾತಂತೆ ನಡ್ಕೋಬೇಕು ಅಂದರೆ ಪೂರ್ವ ಗುರುತಿಸ್ಕೋಬೇಕಿತ್ತು. ರಸ್ತೆ ನೋಡ್ಬಿಟ್ಟು ಬಾಗಿಲು ಇಟ್ಬಿಟ್ರು ಅಂತ ತೊಗೊಂಡು ಪೂರ್ವಕ್ಕೆ ಇಟ್ಬಿಟ್ಟು. ಎಷ್ಟು ಚೆನ್ನಾಗಿ ಬುದ್ಧಿವಂತರ್ರಿ. ಈ ಬುದ್ಧಿವಂತರು ನಮ್ಮ ದೇಶಕ್ಕೇನು ಕಮ್ಮಿ ಇಲ್ಲ. ಸುಮಾರು ಜನ ಈ ಕೆಲಸ ಮಾಡ್ತಾರೆ. ದಕ್ಷಿಣಕ್ಕೆ ರಸ್ತೆ ಸ್ವಾಮಿ, ಪೂರ್ವಕ್ಕೆ ಬಾಗಿಲು ಸ್ವಾಮಿ. ಪಶ್ಚಿಮಕ್ಕೆ ರಸ್ತೆ ಸ್ವಾಮಿ, ಪೂರ್ವಕ್ಕೆ ಬಾಗಿಲು ಸ್ವಾಮಿ. ಎಲ್ಲಿಂದ ಸುತ್ಕೊಂಡ್ಬಂದ್ರು ಪಶ್ಚಿಮ ರಸ್ತೆಗೆ ಬರ್ತಿರೋ ತಾನೇ ನೀವು? ಹಲೋ 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 ಅಷ್ಟೇ. ಈಗ ನಮ್ಮ ಬುದ್ಧಿಯನ್ನು ಖರ್ಚು ಮಾಡಿ ಪ್ರತಿಯೊಂದೂ ಮಾಡ್ತಕ್ಕಂಥದ್ರಿಂದ ನಾವು ಅನುಭವಿಸ್ತಾ ಇದ್ದೀವಿ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಯಾವ ವಿಷಯದಲ್ಲಿ ಆಗಲಿ, ಮನೆ ಕಟ್ಟೋದು, ಮದುವೆ ಮಾಡ್ಕೊಳ್ಳೋದು, ಮಗು ಮಾಡ್ಕೊಳ್ಳೋದು, ಊಟ ಮಾಡೋದು, ನಮ್ಮ ಬುದ್ಧಿಯನ್ನು ಖರ್ಚು ಮಾಡಿ ನಾವು ಬದುಕ್ತೀವಿ ಅನ್ನೋದಕ್ಕೆ ಕಾರಣವೇ ಇವತ್ತು ನಾವು ಈ ಮಟ್ಟದಲ್ಲಿ ಇರೋದು. ದಾವಣಗೆರೆಯಿಂದ ರಾಮಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮಪ್ಪ. ನಮಸ್ಕಾರ ರಾಮಪ್ಪ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ನಮ್ಮ ಒಂದು ಸೋಮಾರಿತನದಿಂದಾಗಿ ದೇವರನ್ನ ಹೊಣೆ ಮಾಡುವಂಥದ್ದು ಮೂರ್ಖತನದ ಪರಮಾವಧಿ ಅಂತ ಹೇಳಿ. ಇನ್ನು ಮುಂದಿನ ವಿಚಾರವನ್ನು ತಿಳಿಸ್ತಾ ಹೋಗೋದಾ? ಈಗ ಇದು ತಿಳ್ಕೋಬೇಕು, ತಗೋಬೇಕು ಅಂತೀಯ ಅಮ್ಮ, ಯೋಚನೆ ಮಾಡಬೇಕು ಅಂತೀಯ? ತಿಳ್ಕೊಬೇಕು. ಕರ್ತವ್ಯ ನಮ್ಮದಲ್ವಾ? ಹೌದು. ಹಾಂ, ನಮ್ಮ ಕರ್ತವ್ಯ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಅಲ್ವಾ? ಪ್ರಕೃತಿಯಲ್ಲಿ ಏನು ಬೇಕೆಲ್ಲ ಕೊಟ್ಟಿದ್ದಾನೆ. ನಾವು ಅದನ್ನು ಬಳಸೋ ವಿಧಾನ ಬರಬೇಕು. ಅದನ್ನು ತಿಳ್ಕೊಳ್ಳದೆ ನಾವು ಎಲ್ಲದಕ್ಕೂ ದೇವ್ರ ಮೇಲೆ ಹೊಣೆಗಾರನಾಗಿ ಮಾಡಿದ್ರೆ ಎಷ್ಟರ ಮಟ್ಟಕ್ಕೆ ಸರಿ? ಇದು ನಮ್ಮ ದೇಶದಲ್ಲಿ ಇದು ಒಂದು ದೊಡ್ಡ ಒಂದು ರೀತಿ ಒಂದು ಪಿಡುಗು. ಇದು ದೇವರನ್ನ ನಾವು ಯಾವ ಕಾರಣಕ್ಕೆ ನಾವು ಹೊಣೆಗಾರನಾಗಿ ಮಾಡಬೇಕು ಅನ್ನೋದು ಮೊದಲು ಎಲ್ಲರೂ ಪ್ರಶ್ನೆ ಹಾಕ್ಕೋಬೇಕು. ಹೊಣೆಗಾರರು ಮಾಡುವಂಥ ಪ್ರಶ್ನೆ, ನಾವು ಹೊಣೆಗಾರರು, ನಮ್ಮ ದೇಹಕ್ಕೆ ಹೊಣೆಗಾರರು ನಾವು, ಹೌದಲ್ಲಮ್ಮ? ಈಗ ನಮ್ಮ ದೇಹವನ್ನು ನೋಡ್ಕೊಳ್ತಕ್ಕಂತಹ ಒಂದು ಬುದ್ಧಿ ನಮ್ಮಲ್ಲಿ ಬರಬೇಕು. ಆ ಬುದ್ಧಿ ನಮಗೆ ಬಂದಿಲ್ಲ. ಯಾಕೆ? ಕ್ವಶನ್. ನಮ್ಮ ದೇಹನ ನಾವು ಚೆನ್ನಾಗಿ ನೋಡ್ಕೋಬೇಕಂತ ಎಲ್ರಿಗೂ ಆಸೆನೆ, ಹೌದಾ? ಆದರೂ ನೋಡ್ಕೊಳಕ್ಕಾಗ್ತಾ ಇಲ್ಲ. ಆ ಥರ ಬುದ್ಧಿ ನಮಗೆ ಬಂದಿಲ್ಲ, ಬರೋದೂ ಇಲ್ಲ. ಯಾಕೆ? ಈ ಪದ ಹೇಳಿದಾಗ ಎಷ್ಟೋ ಜನಕ್ಕೆ ತುಂಬ ಆಶ್ಚರ್ಯ ಆಗ್ಬೋದು. ಶಾಸ್ತ್ರೀಯ ಪದ್ಧತಿಯ ಊಟ ಯಾವುದು? ಕ್ವಶನ್. ಶಾಸ್ತ್ರೀಯ ಪದ್ಧತಿಯ ಊಟ ಯಾವುದು? ಕ್ವಶನ್. ಆನ್ಸರ್. ಯಾರು ಇದ್ದರೆ ದಯವಿಟ್ಟು, ನಾನು ಈಗ ಹೇಳಲ್ಲ, ಶಾಸ್ತ್ರೀಯ ಪದ್ಧತಿಯ ಊಟ ಯಾವುದು, ದಯವಿಟ್ಟು ಯಾರು ಗೊತ್ತಿರೋ ಮೆಸೇಜ್ ಮಾಡ್ಬೋದು. 2 ಸಲ ಹೇಳಿದ್ದೀನಿ, ಶಾಸ್ತ್ರೀಯ ಪದ್ಧತಿಯ ಊಟ ಯಾವುದು. ಅದು ಯಾಕದು ಶಾಸ್ತ್ರೀಯ ಪದ್ಧತಿಯ ಊಟ ಅಂದರೆ ಹೆಸರು ಯಾಕೆ? ಅದಕ್ಕೊಂದು ಇಂಟ್ ಕೊಡ್ತೀನಿ. ಯಾಕೆ ಬೇಕು ಶಾಸ್ತ್ರೀಯ ಪದ್ಧತಿ? ಹಂಗೆ ನಾವೀಗ ತಿಂತಾರದೇನು? ನಾವು ತಿಂತಾರ ಊಟ ಅಲ್ವೇ ಅಲ್ಲ, ನಾವು ತಿಂತಾ ಇಲ್ಲ. ಆ ಪದ ಬಳಸೋದು ತಪ್ಪಾಗತ್ತೆ. ಯಾಕೆಂದರೆ ಊಟ, ಆಹಾರದಲ್ಲಿ ಆ ಪದ ಬಳಸಬಾರ್ದು. ಆದರೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು, ಅದನ್ನು ಹೇಳಬೇಕು ಅನಿಸತ್ತೆ, ಹೇಳೋದು ಬೇಡ. ಶಾಸ್ತ್ರೀಯ ಪದ್ಧತಿಯ ಊಟ ಅಂತಕ್ಕಂಥದ್ದು ದೇಹಕ್ಕೆ ಬೇಕಾದ ಊಟವೇ. ನಮ್ಮ ದೇಹಕ್ಕೆ ಬೇಕಾಗಿರುವ ಊಟ ಶಾಸ್ತ್ರೀಯ ಪದ್ಧತಿಯ ಊಟ, ನಮ್ಮ ದೇಹಕ್ಕೆ. ಈಗ ನಾವು ಮಾಡುತ್ತಿರುವ ಊಟ ಯಾವುದು? ಹುಚ್ಚು ಮನಸ್ಸಿನ ಊಟ. ನಾವು ಮಾಡ್ತಾ ಇರೋದು ಯಾವುದು? ಹುಚ್ಚು ಮನಸ್ಸಿನ ಓಟ. ನಾಗಾಲೋಟ. ಈ ಕಡೆಗೂ ಓಡ್ತದೆ, ಆ ಕಡೆಗೂ ಓಡ್ತದೆ, ಹಗಲೂ ಓಡ್ತದೆ, ರಾತ್ರಿನೂ ಓಡ್ತದೆ, ಕನಸಲ್ಲೂ ಓಡ್ತದೆ.
ಈಗ ನಾವು ಮಾಡುತ್ತಿರುವ ಊಟ ನಮ್ಮ ಬುದ್ಧಿ ಯಾಕೆ ಸರಿ ಮಾಡ್ಕೋಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟರು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ಅಪ್ಪ ಅಮ್ಮ ಹೊಡೆದು ಬಡ್ದು ಟಾರ್ಚರ್ ಕೊಟ್ಟು ಟ್ಯೂಷನ್ಗೆ ಹಾಕಿ ಕೂರಿಸಿ ಓದಿಸಿ ಒಳ್ಳೆ 98 ಮಾರ್ಕ್ಸ್ ಬಂದರೂ ಬುದ್ಧಿ ಚೆನ್ನಾಗಿಲ್ಲ. ಯಾಕೆ ಅಂದರೆ ಬುದ್ಧಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪೂಜೆ ಮಾಡೋದಾ ಬುದ್ಧಿ ಬರೋಕ್ಕೆ? ಬುದ್ಧಿ ದೊಡ್ಡವ್ರಿಗಾದಿಯಾಗಿ ಚಿಕ್ಕವರಾದಿ ಎಲ್ಲರಿಗೂ ಬುದ್ಧಿ, ಒಳ್ಳೆ ಬುದ್ಧಿ ಬೇಕು. ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ ಕೂತ್ಕೊಂಡು ಭಾಷಣ ಬಿಗಿತೀವಿ. ಹೇಳಿ ಸ್ವಾಮಿ, ಬುದ್ಧಿಗೆ ಮೂಲ ಏನು ಹೇಳೋರು ಬೇಕಲ್ಲ. ಚೆನ್ನಾಗಿರಬೇಕು, ಹೆಣ್ಣು ಗಂಡು ಮದುವೆ ಮಾಡ್ಬಿಟ್ಟು ಚೆನ್ನಾಗಿರಬೇಕು ಅಂತ ಕಳಿಸ್ತಾರೆ. ಹೆಂಗೆ ಚೆನ್ನಾಗಿರಬೇಕು ಅಂತ ಹೆಣ್ಣು ಗಂಡು ಅಪ್ಪ ಅಮ್ಮನ ಕೇಳಬೇಕು. ಅವ್ರ ಹತ್ರ ಉತ್ತರ ಇಲ್ಲ. ಮದುವೆ ಮಾಡಿ ಕಳಿಸ್ತಾರಲ್ಲಮ್ಮ, ಚೆನ್ನಾಗಿರಿ, 106 ವರ್ಷ ಬಾಳಿ ಬದುಕಿ, ಬರೀ ಗಂಡು ಮಕ್ಕಳನ್ನೇ ಮಾಡ್ಕೊಂಡು ಬನ್ನಿ ಅಂತಾರೆ. ಅದಕ್ಕೆ ಆಧಾರಗಳು ಏನೂ ಇರಲ್ಲ, ಬರೀ ಎಣ್ಣೆ ಆಯ್ತವೆ. ಏನು ಮಾಡೋಣ ಈಗ? ಗಂಡು ಹೆಣ್ಣು ಚೆನ್ನಾಗಿರೋದೇ ಇಲ್ಲ. ನೀವು ಹೇಳಿದ್ದು ಏನಾಯ್ತಾಗಾದ್ರೆ? ಸೊ ಅರ್ಥವಿಲ್ಲದ ಆಧಾರವಿಲ್ಲದ ಮಾತುಗಳನ್ನು ಹೇಳಿ, ಸುಳ್ಳುಗಳನ್ನು ಹೇಳಿ ಮಕ್ಕಳನ್ನು ಹಾಳು ಮಾಡಿ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ದೇವರು ನಡ್ಕೊಂಡು ಜಗ್ಗಿಸ್ತಾ ಇದ್ದೀವಿ, ಒಳ್ಳೇದು ಮಾಡು ಅಂತ. ಇದು ನಮ್ಮಲ್ಲಿ ಆಗಿರತಕ್ಕಂಥ ಒಂದು ಕೆಟ್ಟ ಚಾಳಿ. ಇದು ನಿಮಗೆ ಕೇಳಿಸ್ಕೊಳ್ಳೋಕ್ಕೆ ತುಂಬ ಕಹಿ ಅನ್ನಿಸ್ಬಹುದು. ನೀವು ಇಲ್ಲಿವರೆಗೂ ಮಾಡ್ಕೊಂಡು ನೀವು ಅಲ್ಲ, ಪ್ರಪಂಚಾದ್ಯಂತ ಇಲ್ಲಿವರೆಗೂ ನೀವು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಷಯನೂ, ಎಲ್ಲಿ ಬೀರಿದ್ದು ಆಯಿತು, ಎಲ್ಲರ ಮನೆ ತಿರುಗಿದ್ದು ಆಯಿತು, ಕಬ್ಬು ದುಡ್ಡು ಕೊಟ್ಟಿದ್ದು ಆಯಿತು, ಅದಕ್ಕೆ ಅರ್ಥ ಗೊತ್ತಿಲ್ಲ, ಏನು ಕೊಡಬೇಕು ಗೊತ್ತಿಲ್ಲ, ಯಾರು ಕೊಡಬೇಕು ಗೊತ್ತಿಲ್ಲ. ಸೊ ಒಮ್ಮೆ ಮಾಡ್ತಾಯಿದ್ದೀವಿ. ಹೆಣ್ಣು ಮಕ್ಕಳಿರೋ ಮನೆ ಮಾಡಬೇಕಂತೆ ಮಾಡಿ. ಆದರೆ ಏನು ಒಳ್ಳೆಯದಾಗಿದೆ? ಏನು ತಿಳ್ಕೊಂಡಿದ್ದೀರಾ ಅದರಿಂದ? ಮಕ್ಕಳಿಗೇನು ಹೇಳ್ಕೊಟ್ಟಿದ್ದೀರಾ? ಇಲ್ಲ. ಯಾಕೆ ಹಬ್ಬ ಆದಮೇಲೆ 2 ದಿನದ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ಹಬ್ಬ ಮಾಡೋ ಉತ್ಸಾಹ ಕೆಡಿಸ್ಬಾರ್ದು ಅಂತ. ಇನ್ನು ಮುಂದೆ ಪ್ರತಿ ಹಬ್ಬಗಳಲ್ಲೂ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಹಬ್ಬ ಬರಲಿ 1 ವಾರ ಮುಂಚಿತವಾಗಿ ಹಬ್ಬದ ಮಾಹಿತಿ ತಿಳ್ಕೊಳ್ಳಿ. ಮಕ್ಕಳ ಹತ್ರ ಮಾತಾಡಿ, ಈ ಹಬ್ಬ ಏನಕ್ಕೆ ಬರುತ್ತೆ, ಯುಗಾದಿ ಬಂತು, ನೆಕ್ಸ್ಟ್ ಶಿವರಾತ್ರಿ ಬರ್ತಾ ಇದೆ, ಏನಕ್ಕೆ? ಶಿವರಾತ್ರಿ ಒಂದಿನ ಜಾಗರಣೆ ಮಾಡಿಬಿಡೋದು, ಬೆಳಗ್ಗೆ ಹೊತ್ತು 8 ಗಂಟೆಗೆ ಹೇಳೋದು, ಸರಿನಮ್ಮ? ಶಿವರಾತ್ರಿ ಹಬ್ಬ ಅಂದರೆ ಜಾಗರಣೆ ಇರಬೇಕಂತೆ ಒಂದಿನ. ಏನು ಜಾಗರಣೆ? ಅರ್ಧ ಗಂಟೆ ಅರ್ಧ ರಾತ್ರಿ ಗಂಟೆ ನೋಡ್ತಾರೆ, ಮೆಲ್ಲಗೆ ಹಂಗೆ ಮಲ್ಕೊಂಬಿಡ್ತಾರೆ. ಆಯಿತಾ? ಪ್ರತಿದಿನ ನೀವು ಜಾಗರಣೆ ಮಾಡ್ತಕ್ಕಂಥ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹೇಳೋದೇ ಆದರೆ ಶಿವರಾತ್ರಿ ಮಾಡೋದಕ್ಕೆ ಅರ್ಥ. ಇದಕ್ಕೆ ಮಹಾಶಿವರಾತ್ರಿ, ಮಾಸ ಶಿವರಾತ್ರಿ, ಪ್ರತಿದಿನ ಶಿವರಾತ್ರಿ. ಇದಕ್ಕೆ ಮೂಲ ಪ್ರದೋಷ. ಸಂಜೆ ಯಾರು 6 ಗಂಟೆ ಕರೆಕ್ಟಾಗಿ ಗಂಡ ಹೆಂಡತಿ ಜೊತೆಯಲ್ಲಿದ್ದು ಮನೆಯಲ್ಲಿ ದೀಪ ಹಚ್ಚೋದ್ರ ಮುಂದೆ ಯಾರು ಮನೆಯಲ್ಲಿ ಕೂತಿರ್ತಾರೋ ಆ ಮನೆಗೆ ಪರಮೇಶ್ವರ ಪಾರ್ವತಿಯನ್ನು ಕಳಿಸ್ತಾರಂತೆ. ಆ ಮನೆಯಲ್ಲಿ ಏನು ನಡೀತಾ ಇದೆ ನೋಡುವಂತ. ಯಾರ ಮನೆಯಲ್ಲಿ 6 ಗಂಟೆ ಕರೆಕ್ಟಾಗಿ ಗಂಡ ಹೆಂಡತಿ ಜೊತೆಯಲ್ಲಿ ಕೂತ್ಕೊಂಡು ದೀಪ ಹಚ್ಚುವಂಥ ಮಟ್ಟಕ್ಕಿರ್ತಾರೋ ಆ ಮನೆ ಪ್ರದೋಷ. ಅಂದರೆ ಶಿವನ ಶಾಪ. ಅಂದರೆ ನಾವು ಹೇಳ್ತೀವಲ್ಲ, ಶನೇಶ್ವರ ಸ್ವಾಮಿ ನಮ್ಗೆ ಕಷ್ಟ ಕೊಡ್ತಾರೆ ಅಂತ. ಅಮ್ಮ, ಅಲ್ಲಿ ಸಾಂಕ್ಷನ್ ಆಗಲ್ಲ. ಅದು ಮನೆಯೇ ಒಂದು ದೇವಾಲಯ ಆಗಿಬಿಡುತ್ತೆ. ಗಂಡ ಹೋಗೋದೆ 11 ಗಂಟೆಗೆ, ಇನ್ನೇ ಹೆಂಡತಿಯಲ್ಲಿ ಕೂತ್ಕೊಳ್ಳೋ ಜೊತೆಲಿ. ಯಾಕೆಂದರೆ ಸಂಪಾದನೆ ಮಾಡಬೇಕು. ಸೊ ಈ ವಿಚಾರ ಸಂಪಾದನೆ ಮಾಡಲೇಬೇಕು ಅನ್ನೋರಿಗೆ ನಾವು ಹೇಳ್ತಿರ್ತಕ್ಕಂಥದ್ದು ಥಾಟ್ ಯಾವುದೇ ಕಾರಣಕ್ಕೂ ಬೇಡ. ಸ್ವಾಮಿ, ನಾವು ಬಂದಿರೋದಲ್ಲಿ ಏನೋ ಒಂದು ಬದುಕಬೇಕು, ದುಡ್ಡು ಮಾಡಬೇಕು ಅನ್ನೋರಿಗೆ ದಯವಿಟ್ಟು ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಹೀಗೆ ಬದುಕಬೇಕು, ಧರ್ಮದಲ್ಲೇ ಇರ್ತಕ್ಕಂಥ ವಿಚಾರದಲ್ಲಿ ನಮ್ಮ ದೇಹನ ಚೆನ್ನಾಗಿ ಇಟ್ಕೋಬೇಕು, 106 ವರ್ಷ ಬಾಳಿ ಬದುಕಬೇಕು ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ನಿಯಮ. ನೀವು 30-40ಕ್ಕೆ ಹೋಗ್ತೀನಿ ಅಂದರೆ ಇಷ್ಟ ಬಂದಂಗೆ ಹೋಗಿ, ಅದೇನು ಮಾಡೋಕ್ಕಾಗಲ್ಲ. ಈ ಅರ್ಜೆಂಟ್ಗೆ ಹೋದವರು ಅರ್ಜೆಂಟಿಗೆ ಮತ್ತೆ ಬರಲೇಬೇಕಾಗತ್ತೆ. ಪಾಪಿ ಜೀವನವನ್ನು ನಡೆಸೋಕ್ಕೆ ಮತ್ತೆ ರಿಟರ್ನ್. ನಿಮಗೆ ಜಾಗ ಇಲ್ಲ, 100 ವರ್ಷ ಬಾಳಬೇಕಂತ ಭಗವಂತ ಕಳಿಸಿದ್ದಾನೆ. ಬೇಗ ಹೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಯಿತು, ವಿಷ ಕುಡಿದ್ರು, ಹ್ಯಾಂಗ್ ಮಾಡಿಕೊಂಡ್ರು, ಆಕ್ಸಿಡೆಂಟ್ ಆಯಿತು, ಇವರೆಲ್ಲ ಅಲ್ಲೇ ತುದಿಲಿರ್ತಾರೆ. ಅರ್ಜೆಂಟಾಗಿ ಮಕ್ಕಳು ಬೇಕು ಅಂತಾರಲ್ಲ, ಸರ್ರಂತ ಅಲ್ಲಿ ಪಾಸಾಗ್ಬಿಡ್ತಾರೆ. ಅದಕ್ಕೆ ಅರ್ಜೆಂಟ್ ಮಕ್ಕಳು, ಅರ್ಜೆಂಟ್ ಅಪ್ಪ ಅಮ್ಮ ಹೆಂಗಿರ್ತಾರೆ ಅಂದರೆ ಮನೇಲಿ ನೆಮ್ಮದಿ ಇರಲ್ಲ. ಈಗೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಯಚೂರಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕ. ಮಗಳ ನಕ್ಷತ್ರವನ್ನ ತಿಳಿಸಿ ಮೊದಲು. ಗುರುಗಳೇ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ನಕ್ಷತ್ರ ಹೇಳಿಲ್ಲ. ನಕ್ಷತ್ರ ರೇವತಿ ನಕ್ಷತ್ರ. ಸಾಕಮ್ಮ. ಎಷ್ಟು ವಯಸ್ಸು? ವಯಸ್ಸು 14 ಏನಾಗಬೇಕಿತ್ತಮ್ಮ? ನಮ್ಮ ಮಗಳು ಫಸ್ಟ್ನೇ ತಿಂಗಳ ಋತುಮತಿ ಆದ್ಮೇಲೆ 1 ತಿಂಗಳು ಆದ್ಲು, ಆಮೇಲೆ ಆಗೇ ಇಲ್ಲ ಗುರುಗಳೇ. ಎಷ್ಟು ವರ್ಷ ಆಯಿತು? ಇವಾಗ 4 ತಿಂಗಳಾಯ್ತು ಆಗಿ. ಓಕೆ, ಡಾಕ್ಟರ್ ಹತ್ರ ಹೋಗಿದ್ರಾ? ಇಲ್ಲ ಗುರುಗಳೇ, ನಾವು ನಿಮ್ಮ ಕಡೆ ಬಂದು ಡಾಕ್ಟರ್ ಹತ್ರ ಹೋಗಿಲ್ಲ. ನಮ್ಮ ಕಡೆ ಬಂದು
ಕೇಳ್ಕೊಂಬಂದಿವಿ. ಕೇಳ್ಕೊಂಬಂದ್ರಾ? ಬಂದಿದ್ದೀವಿ ಗುರುಗಳೇ ನಿಮ್ಮ ಹತ್ರ ಬಂದು Okay. 4 ತಿಂಗಳಾಯ್ತು. ಓಕೆ, ಏನು ಹೇಳಿದ್ದೆ ನಾನು ಆವಾಗ ಬಂದಾಗ ಆಗಿತ್ತಾ ನಿಮ್ಮ ಹುಡುಗಿ? ಹಾಂ, ಆಗಿದ್ದಿಲ್ಲ, ನಿಮ್ಮ ಹತ್ರ ಬಂದು ನಾವು ನದಿ ಸ್ನಾನ ಮಾಡ್ಬೇಕಂತ ಹೇಳಿದ್ರಿ. ಅಮ್ಮ ಒಂದು ನಿಮಿಷ ಇರಮ್ಮ. ನಮ್ಮ ಹತ್ರ ಬಂದಾಗ ಹುಡುಗಿ ಇನ್ನೂ ಋತು ಆಗಿರಲಿಲ್ಲ. ಆಗಿರ್ಲಿಲ್ಲ. ಮತ್ತೆ ಹಾಗೆ ಹೇಳು, ಮತ್ತೆ ಬಂದಿದ್ದೋ ಆಗಿತ್ತು ಅಂದ್ರೆ ನಾನೇನು ಹೇಳಿ? ಇಲ್ಲ, ತಪ್ಪಾಯ್ತು ಗುರುಗಳೇ, ಕ್ಷಮಿಸಿ. ಮಾತಾಡೋದು ಕಲ್ತ್ಕೊಳ್ಳಿ ತಾಯಿ ಮೊದಲು. ಮುಂದೆ ಹಿಂದೆ ಮಾಡಿದ್ರೆ ನಿಮಗೂ ಅರ್ಥ ಆಗಲ್ಲ. ಓಕೆ, ಈಗ ಯಾಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ. ಹೌದು ಗುರುಗಳೇ. ನಿಮ್ಮ ಮಗಳು ಕರಿಬೇವು ಅಂತಕ್ಕಂಥದ್ದು ಗೊತ್ತಾ ಅಮ್ಮ? ಗೊತ್ತು ಗುರುಗಳೇ. ಕೆಳಗಡೆ ಇಡ್ತಾಳ ತಿಂತಾಳ? ಎಲ್ಲ ತೆಗೆದು ಬಿಸಾಕ್ತಾಳೆ, ಕರಿಬೇವು ಉಳ್ಳಾಗಡ್ಡೆ ಎಲ್ಲ ತೆಗ್ದಾಕ್ತಾಳೆ. ಗೊತ್ತಾಯ್ತಲ್ಲ ಏನಕ್ಕೆ ಅಂತ? ಯಾವ ಹೆಣ್ಣು ಮಕ್ಕಳು ಎಲ್ಲ ಸೋಸಿ ತಟ್ಟೆ ಕೆಳಗಡೆ ಹಾಕ್ತಾರೋ ಅವ್ರಿಗೂ ಮಂತ್ಲಿ ಪೀರಿಯಡ್ಸ್ ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ನನಗೆ ಟೊಮಟೊ ಹಣ್ಣು ಆಗಲ್ಲ, ನುಗ್ಗೆಕಾಯಿ ಆಗಲ್ಲ, ಈಟು, ನಾನು ಅದನ್ನು ತಿನ್ನಲ್ಲ, ಟೊಮಟೊ ಹಣ್ಣು ತಿನ್ನಲ್ಲ, ನನಗೆ ಶೀತ ಬರ್ತದೆ, ಈ ಕತೆ ಹೇಳೋರಿಗೆಲ್ಲ ಹಿಂಗೆ ಹಣೆ ಬರ. ಮಾತ್ರೆ ನುಂಗ್ಕೊಂಡು ಜೀವನ ಎಲ್ಲ ಸತ್ತಿ ಸುಣ್ಣ ಆಗಿ ಹೆಲ್ತೆಲ್ಲ ಹಾಳು ಮಾಡಿಕೊಂಡು ಹಿಂಗೆ ಬದುಕೋದು. ತಟ್ಟೆ ಸೈಡಲ್ಲಿ ಯಾವಾಗ ಯಾರು ಆಗ್ತಾರೆ ಹೆಣ್ಣುಮಕ್ಕಳು ಅವ್ರಿಗೆ ಮದುವೆ ಬೇಡ, ಮಕ್ಕಳಾಗಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅಪ್ಪ ಅಮ್ಮ ಅವ್ನಿಗೆ ಏನು ಪುರ್ಸತ್ತಿಲ್ವಾ, ಮಕ್ಕಳಿಗೆ ಪಕ್ಕದಲ್ಲಿ ಕೂರಿಸಿ ತಿನ್ನಿಸ್ಬೇಕು. ಕರಿಬೇವು ಏನಕ್ಕೆ ಹಾಕ್ತೀಯಾ? ಕರಿಬೇವು ಕೆಳಗಡೆ ಹಾಕಿದ್ರೆ ಏನಾಗುತ್ತೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಏನು ಹೇಳ್ಕೊಡ್ತಾರೆ? ಕರಿಬೇವು ಏನಕ್ಕೆ ಒಳ್ಳೆಯದು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಮಕ್ಕಳಿಗೆ ಏನು ಹೇಳ್ಬೋದು? ಏಯ್ ತಿನ್ನು, ಇದೊಂದು ರಾಕ್ ಪಾಟು, ಏಯ್ ತಿನ್ನು, ಅವೆಲ್ಲ ಮಕ್ಕಳು ಕೇಳಲ್ಲ, ನಿಮ್ಮನ್ನೇ ತಿರುಗಿ ನೋಡ್ತವೆ. ಯಾಕೆ ಅಂದರೆ ಹುಟ್ಟಿರೋ ಮಕ್ಕಳೇ ಆ ಥರದವು, ನಿಮ್ಗೆ ತಿರುಗಿ ನೋಡೋ ಮಕ್ಕಳೇ ಹುಟ್ಟಿರೋದು. ಶತ್ರುಗಳು, ಅಜಾತ ಶತ್ರುಗಳು, ಪರಮಶತ್ರುಗಳು. ಯಾಕಿಷ್ಟು ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳು ಮಾಡ್ಕೊಳ್ಳೋದು ನಮ್ಗೆ ಗೊತ್ತೇ ಇಲ್ವಲ್ಲ, ಅದಕ್ಕೆ ಹುಟ್ಟಿರೋದು ಅಂತಾವು. ಹೌದು ಗುರುಗಳೇ, ತಪ್ಪಾಗಿ ಏನು ಮಾಡೋದು? ಮದುವೆನೂ ಆಯಿತು, ಮಕ್ಕಳು ಆಯಿತು, ತಪ್ಪಾಗೋದೆ ಅಂದರೆ ನಾನು ಏನು ಮಾಡಲಿ ಯೋಚನೆ ಮಾಡಿ. ಮಕ್ಕಳು ನೀವು ಮಾಡ್ಕೋಬೇಕು, ಮದುವೆ ನೀವು ಮಾಡ್ಕೊಂಡಿರೋದು. ಇಲ್ಲಿ ನಮ್ಮ ಕೆಲಸ ಏನು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ನನಗೆ. ಇವಾಗ ಕಷ್ಟ ಬಂದ್ಬಿಟ್ಟಿದೆ ಗುರುಗಳೇ, ಮತ್ತೆ ಏನ್ ಮಾಡೋದು? ನಿನ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಮೊದಲನೇದಾಗಿ ತಿಳ್ಕೊ, ಹೇಳಿ. ಅವಳಿಗೆ ಈಗ ನೀನು ಊಟ ತಿನ್ನಿಸೋದ್ರಲ್ಲಿ ಮುಂದ್ಗಡೆ ಕೂತ್ಕೊಂಡು ಯಾವುದು ಕೆಳಗಡೆ ಹಾಕಬೇಡ, ಸ್ವಲ್ಪ ನೈಸಿಂದ ಹೇಳಿ. ಸೊಪ್ಪು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ರಾತ್ರಿ ಮಲಗುವಾಗ ಉಪ್ಪು ಖಾರ ಏನು ಹಾಕಬಾರ್ದು. ಉಪ್ಸಾರು ಅಂತ ಗೊತ್ತಾ? ಉಪ್ಸಾರು ಅಂತ ಗೊತ್ತಾ? ಗೊತ್ತು ಗುರುಗಳೇ. ಆ ರೀತಿಯಾಗಿ ಅದರಲ್ಲಿ ದಪ್ಪ ಮೆಣಸಿನಕಾಯಿ ಹಾಕ್ಬಿಟ್ಟು ಇಷ್ಟಪ್ಪ ಖಾರ ಗಿರೆಲ್ಲ ಹಾಕಿ ತಿನ್ನಿಸ್ಬಾರ್ದು, ಬರೀ ಸಪ್ಪೆ ಸಾರು. ಉಪ್ಪು ಹಾಕ್ಬಾರ್ದೇನು ಗುರುಗಳೇ? ಉಪ್ಪು ಲೈಟಾಗಿ ಹಾಕಮ್ಮ. ಉಪ್ಪು ಹಾಕ್ತೆ ತಿನ್ನಕ್ಕಾಗತ್ತಾ? ಲೈಟಾಗಿ ಉಪ್ಪು ಹಾಕು, ತಡೆಯುವಷ್ಟು ಮಟ್ಟಕ್ಕೆ. ಸರಿ ಸರಿ. ಅದನ್ನು ಸೊಪ್ಪು ಸಮೇತ ಇರಬೇಕು. ಅವಳಿಗೆ ರಾತ್ರಿ ಹೊತ್ತು ಊಟಕ್ಕೆ ಕೊಡು, ಅನ್ನ. ಸರಿ. ಬೇರೆ ಇನ್ನೇನು ಕೊಡಬೇಡ. ರಾತ್ರಿ ಹೊತ್ತು ಸೊಪ್ಪು ಕೊಡಬೇಕು, ಬೆಳಿಗ್ಗೆ ಹೊತ್ತು ತರಕಾರಿ ಕೊಡಬೇಕು. 8 ಗಂಟೆ ಒಳಗಡೆ ಒಂದು ಅರ್ಧ ಗಂಟೆ ಬೆಳಗ್ಗೆ ಸಂಜೆ ನೀನು ಕರ್ಕೊಂಡು ವಾಕ್ ಮಾಡಬೇಕು. ಇಷ್ಟು ಮಾಡಿ ನೋಡು, ಎಷ್ಟು ಚೇಂಜ್ ಆಗ್ತಾಳೆ ನಿನಗೆ ಗೊತ್ತಾಗತ್ತೆ. ಅದು ಆಗದೇ ಇರೋದು ತುಂಬ ಒಳ್ಳೆಯದೇ. ಕಾರಣ ಆ ಹುಡುಗಿಗೆ ಏನು ಬೇಕು ಶಕ್ತಿ ಇಲ್ಲ ದೇಹದಲ್ಲಿ, ಅದಕ್ಕಾಗಿಲ್ಲ. ಸುಮ್ಮನೆ ಆಗ್ಬಿಟ್ರೆ ಮುಖ್ಯ ಅಲ್ಲ, ಅದು ಕ್ರಮ ತಿಳ್ಕೊಬೇಕು. ತಾಯಂದಿರು ಯಾವ ಕ್ರಮದಲ್ಲಿ ಆಗಬೇಕು, ಅದು ಎಷ್ಟು ದಿನ ನಡಿಬೇಕು ಅದೆಲ್ಲ ತಿಳ್ಕೊಬೇಕು. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಕ್ಕಳು ಮಾಡ್ಕೊಂಬಿಡೋದಲ್ಲ. ಇದೆಲ್ಲ ಋತು ಆಗ್ತಕ್ಕಂಥದ್ದು. ಹೆಣ್ಣು ಮಗುವಿಗೆ ಇನ್ನೊಂದು ಜನ್ಮ. ಅದನ್ನು ತಾಯಂದಿರು ತಿಳ್ಕೊಂಡಿದ್ರೆ ಆ ಹುಡುಗಿರು ಪುಣ್ಯ ಮಾಡಿದರು. ತಾಯಂದಿರಿಗೆ ಗೊತ್ತಿಲ್ಲ ಅಂದರೆ ಅಷ್ಟೇ ಕತೆ, ಜೀವನ ಎಲ್ಲ ರೋಗಿಷ್ಟ್ರೇ ಅವರು. ಈ ಸತ್ಯವನ್ನು ನಾವು ಓಪನ್ ಮಾರ್ಕೆಟಲ್ಲಿ ಹೇಳೋಕ್ಕಾಗಲ್ಲ. ಫಸ್ಟ್ ಇಷ್ಟು ಮಾಡು, ಅವಕಾಶ ಆದರೆ ತಿಳ್ಕೊ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಇದೀಗ ಹೇಮಾವತಿ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆನೇ ಕೇಳಬೇಕು, ಈ ಮಕ್ಕಳ ಬಗ್ಗೆ ಕೇಳಬೇಕು. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಎಲ್ಲ ಇಡೀ ಕುಟುಂಬ ಸಮೇತ ಹೇಳ್ಬಿಡೋದೇನಮ್ಮ? ಇಲ್ಲ, ಮನೆಯಲ್ಲಿ ಸಮಸ್ಯೆ ಬರೇ ಗಲಾಟೆ ಆಗ್ತೈತಿ ಮನೆಯಲ್ಲಿ. ಮದುವೆ ಮಾಡ್ಕೊಂಡು ಎಷ್ಟು ವರ್ಷ ಆಯಿತು? ಒಂದು 30 ವರ್ಷ ಆಯ್ತ್ರಿ. 30 ಸಾಕಲ್ಲ? 30 ವರ್ಷ ಸರ್ವಿಸ್ ಮಾಡಿದ್ಯಲ್ಲಮ್ಮ, ಖುಷಿ ಅಲ್ವಾ? ಏನ್ ಖುಷಿ ರೀ, ಖುಷಿ. ಎಷ್ಟು ವರ್ಷ ಆಯಿತು ಮನೆ ಕಟ್ಟಿ? ಮನೆ ಕಟ್ಟಿ ಒಂದು 15 ವರ್ಷ ಆಯ್ತು. ಯಾರು ನಿಮ್ಮ ಯಜಮಾನ ಕಟ್ಟಿದ್ದಾ? ನಮ್ಮ ಯಜಮಾನ್ರಿ. ನಿನಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಾ? ಗೊತ್ತ್ರಿ, ಪೂರ್ವಕ್ಕೆ ಡೋರ್ ಐತಿ. ರಸ್ತೆ ಪೂರ್ವಕ್ಕಿದೆ ಸರಿಮ್ಮ. ನಿಮ್ಮ ಮನೆ ಅಗಲ ಯಾವ ಉತ್ತರ ದಕ್ಷಿಣ ಜಾಸ್ತಿ ಆಯ್ತು ನೋಡ್ಕೊಂಡಿದ್ಯಾ? ಉತ್ತರ ದಕ್ಷಿಣ. ನಿಮ್ಮ ಮನೆ ಪೂರ್ವ ಪಶ್ಚಿಮಕ್ಕಿನ್ನ ಉತ್ತರ ದಕ್ಷಿಣ ಜಾಸ್ತಿ ಇದೆ, ಗೊತ್ತಾಗಿದೆಯಾ? ಗೊತ್ತಾಗತ್ತಾ?
ಗೊತ್ತಾಗುತ್ತೆ ರೀ. ಹಾಂ, ಯಾಕೆ ಅಂದರೆ ಯಾವ ಮನೆಯಲ್ಲಿ ನೆಮ್ಮದಿ ಇಲ್ಲ, ಒಡೆದಾಟ ಬಡದಾಟ ಕೂಗಾಟ ಚೀರಾಟ ಆಗತ್ತೆ ಅಂದರೆ ಉತ್ತರ ದಕ್ಷಿಣ ಮನೆಯನ್ನು ಕಟ್ಟಿದ ಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಒಂದು ಬಡಿಗೆ ತಗೊಂಡು ತಲೆ ಮೇಲೆ ಪಟ 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 ಅಂತ ಹೊಡ್ಕೋಬೇಕು. ಇಂಥ ಮನೆ ಕಟ್ಟಬೇಕಾ, ಇಂಥ ಮನೆ ಕಟ್ಟಬೇಕಾ ಅಂತ. ಏನಮ್ಮ, ಮನೆ ಕಟ್ಟೋ ತಿಳ್ಕೊಳ್ಳದೆ ಮಕ್ಕಳು ಹೇಳೋದು ಮಾತು ಕೇಳಲ್ಲ, ಗಂಡ ಹೇಳೋದು ಮಾತು ಕೇಳಲ್ಲ, ನನಗೆ ಮನಸ್ಸು ನೆಮ್ಮದಿ ಇಲ್ಲ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಿರಲ್ಲ. ಇದಕ್ಕೆ ಶಾಸ್ತ್ರ ಹೇಳೋ ಪುಣ್ಯಾತ್ಮ ಪ್ರಪಂಚದಲ್ಲಿ ಯಾವನೂ ಹುಟ್ಟಿಲ್ಲ. ಯೋಚನೆ ಮಾಡೋಕ್ಕೆ ಮನೆ ಕಟ್ಕೊಂಡಿದ್ದೀರ, ಯೋಚನೆ ಮಾಡಿ. ನಿದ್ದೆ ಬರೋಂಗಿಲ್ಲ. ಏನ್ ಮಾಡ್ಬೇಕು, ನೀವೇ ದಾರಿ ತೋರಿಸ್ಬೇಕ್ರಿ. ಏನು ದಾರಿ ತೋರಿಸ್ತಮ್ಮ? ನೀನಿರೋದು ಯಾವ ಊರು? ನಾನು ಊರೋದು ಇಲ್ಲಿ ರೀ, ಬೆಂಗಳೂರಲ್ಲೇ ಇದೇವ್ರಿ ಈಗ. ಓಕೆ, ಇದ್ರ ಬಗ್ಗೆ ತಿಳ್ಕೋಬೇಕು, ಮಕ್ಕಳ ಬಗ್ಗೆ ಮನೆ ಬಗ್ಗೆ ತಿಳ್ಕೋಬೇಕು. ಗೊತ್ತಿತ್ತಾ ಅಮ್ಮ ನಿಮಗೆ? ಎಲ್ಲ ತಿಳ್ಕೊನಕ್ರಿ ಸರಿ ಹೇಳ್ತಾ ಇಲ್ಲ ಯಾರೊಬ್ರು ಸರಿ ಹೇಳ್ತಾ ಇಲ್ಲ ಅಂದರೆ ಸರಿಯಾದವ್ರ ಹತ್ರ ಹೋಗಬೇಕು. ನೀನು ಸಿಕ್ಕದ ಪಕ್ಕದಲ್ಲಿ ಬೋರ್ಡ್ ಹಾಕೈತೆ ಅಂತ ನೆಗಡಿಗೆ ಔಷಧಿ ಕೊಡೋ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆಪರೇಷನ್ ಮಾಡಿ ಅಂದ್ರೆ ಹೆಂಗಾಗತ್ತದು ಅಲ್ವಾ? ದಾರಿ ನೀವೇ ತೋರಿಸ್ಬೇಕ್ರಿ ಸ್ವಾಮೀಜಿ. ಮತ್ತೆ ನಮ್ಗೆ ಯಾರು ಇಲ್ಲ ಹೇಳೋರು. ಯಾರು ಇಲ್ಲ ಅಂದ್ರೆ ಸರಿ ಮಾಡೋರು ಯಾರಮ್ಮ? ಹಂಗೆ ಅನ್ಕೋಬಾರ್ದಲ್ವಾ? ಪ್ರಯತ್ನ ಮಾಡಬೇಕು. ಒಂದು, ಎಷ್ಟು ಜನ ಮಕ್ಕಳು ನಿನಗೆ? 2 ಜನ ರೀ, ಒಂದ್ ಗಂಡು ಒಂದ್ ಹೆಣ್ಣು. ನಕ್ಷತ್ರ ಗೊತ್ತಾ? 2 ಅಶ್ವಿನಿ ನಕ್ಷತ್ರ ಮಗಂದು. ಏನ್ ನಕ್ಷತ್ರ? ಸ್ವಾತಿ ನಕ್ಷತ್ರ ಮಗಳು. ಮಗಳು ಸ್ವಾತಿ, ಮಗಂದು ಅಶ್ವಿನಿ ನಕ್ಷತ್ರ. ಅಶ್ವಿನಿ. ಎಷ್ಟು ವಯಸ್ಸು ಅವನಿಗೆ? ಅವನಿಗೆ 25 ರೀ. 25. ಏನ್ ಮಾಡ್ತಿದ್ದಾನೆ? ಅವನು ಕಂಪ್ನಿಯಲ್ಲೇ ಇದ್ದಾನ್ರಿ, ಈಗ 1 ತಿಂಗಳಾಯ್ತು ಅಷ್ಟೇ ಹೋಗಿ. ಓಕೆ, ಸದ್ಯ ಹೋಗಿದ್ದಾನಲ್ಲ, ಖುಷಿ ಪಡು. ಯಾವಾಗ ವಾಪಸ್ ಬರ್ತಾನೋ ಗೊತ್ತಿಲ್ವಲ್ಲ. ಅದೇ ಸಮಸ್ಯೆ ಆಗ್ಬಿಟ್ಟತ್ರಿ ಇವಾಗ. ಅಲ್ಲಲ್ಲ, ಒಂದು ನಿಮಿಷ ಕೇಳಿಸ್ಕಮ್ಮ ಅಮ್ಮ. ಅವನಿಗೆ ತಲೆ ಭಾಗನೇ ಕೆಟ್ಟೋಗೈತೆ ಕಣಮ್ಮ. ತಲೆ ಮೇಲೆ ಕಲ್ಲು ಹಾಕಿದ್ದೀರಾ ನೀವು, ಚಪ್ಪಡಿ ಹಾಕಿದ್ದೀರಾ. ಹಾಂ, ಅವನಿಗೆ ತಲೆ ಭಾಗನೇ ಕೆಟ್ಟಿದೆ, ನಿದ್ದೆನೇ ಮಾಡ್ತಾ ಇಲ್ಲ ಅವನು. 25 ವರ್ಷ ಸಾಕಿದ್ದೀರಾ ನೀವು. ಯಾವ ಪುರುಷಾರ್ಥಕ್ಕೆ ಅಪ್ಪ ಅಮ್ಮ ಆದ್ರಿ? ನಿದ್ದೆ ಮಾಡೋದು ಸರಿಗಿದೆಯೇನಮ್ಮ ಅವನು? ಹಾಂ, ಊಟ ಮಾಡೋದು ನಿದ್ದೆ ಮಾಡೋದು ಸರಿಗಿದೆಯೇನಮ್ಮ ಅವನು? ಇಲ್ಲ ಅಲ್ಲ, ಮತ್ತೆ ಯಾಕೆ ಸಾಕಿದ್ರಿ? 25 ವರ್ಷ ಬೆಳೆಸಿದ್ರ ಮಕ್ಕಳು. ತಂದೆ ತಾಯಿ ಅನ್ನೋದಕ್ಕೆ ನಿಮ್ಮ ಜವಾಬ್ದಾರಿ ಏನು? ಒಟ್ಟಿನಲ್ಲಿ ಓದ್ಬಿಡ್ಬೇಕು, ಕೆಲಸಕ್ಕೆ ಹೋಗ್ಬಿಡ್ಬೇಕು, ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ಮಕ್ಕಳು ಮಾಡ್ಕೊಳ್ಳೋದು ನೀವು? ಪ್ರಪಂಚದಲ್ಲಿ ಈ ಕೆಟ್ಟ ಅಭ್ಯಾಸ ಯಾವತ್ತು ಹೋಗುತ್ತೆ? ಅಶ್ವಿನಿ ನಕ್ಷತ್ರ ಮಗು ಹುಟ್ಟಿದ್ರೆ ಕುಟುಂಬ ನಾಶ, ಅಲೆಮಾರಿ ಜೀವನ, ಕುಟುಂಬ ಛಿದ್ರ, ನೆಮ್ಮದಿ ಇಲ್ಲದ ಜೀವನ. ಇದು ನಾನು ಹೇಳ್ತಾ ಇರೋದು ಎಲ್ರಿಗೂ ಬರ್ಜಿ ತಗೊಂಡು ಚುಚ್ಚಿದಂಗಿದೆ. ಕಾರಣ ಏನಂದರೆ ಈ ಥರ ಯಾರೂ ಹೇಳೋಕ್ಕಾಗಲ್ಲ. ಗುಂಡಿಗೆ ಬೇಕು ಹೇಳೋಕ್ಕೆ, ಅದಕ್ಕೆ ಹೇಳೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ. ಕಾರಣ, ಸತ್ಯವಾದ ವಿಚಾರ ಹೇಳಬೇಕಂದ್ರೆ ಚುಚ್ಚದಂಗೆ ಹೇಳಬೇಕು. ಸತ್ಯ ಬೇಕು ಅಂದರೆ ತಡ್ಕೊಂಡು ನಿಭಾಯಿಸ್ಕೋಬೇಕು. ಹಿಂಗೆ ಹೇಳ್ತಾರಲ್ಲ ಅಂದರೆ ಕಷ್ಟ ಆಗ್ತದೆ. ಒಂದು ವಿಷಯ ತಿಳ್ಕೊಳ್ಳೋಣ, ಶಾಸ್ತ್ರ ಕೇಳುವಂಥದ್ದು, ದೇವ್ರು ಕೇಳುವಂಥದ್ದು, ದೇವ್ರು ಮಾಡುವಂಥದ್ದು ಮನುಷ್ಯನಿಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಧರ್ಮ, ನಮ್ಮ ಪ್ರತಿಕ್ರಿಯೆ, ನಮ್ಮ ಕರ್ತವ್ಯ ಇದು. ಮಗುವನ್ನು ಬೆಳೆಸೋದು, ಮಗುವನ್ನು ಸಾಕೋದು. ಮನೆ ದೇವರು ಯಾವುದು ಅಂದರೆ ನಿಮ್ಮ ಮಗುನೇ ಅಂತ ತಿಳ್ಕೋಬೇಕು. ಪಾಪ ಹುಡುಗನಿಗೆ 25 ವರ್ಷ ಮಾಡಿ ನೀವು ಕಳಿಸಿದಿರಾ. ಅವನು ಯಾವ ವಾಪಸ್ ಬಂದು ಬೇಜಾರು ಮಾಡಿಕೊಂಡು ಫೋನ್ ಮಾಡಿ ವಾಪಸ್ ಬರ್ತಾನೋ, ಸಾಲ ಮಾಡ್ಕೊಂಡು ಬರ್ತಾನೋ, ನೀವು ಸಾಲನೂ ತೀರಿಸ್ಬೇಕು. ಅವನು ತೀರಿಸಲ್ಲ. ಮದುವೆ ಮಾಡ್ಕೊಳ್ಬೇಕಾದ್ರೂ ನೀವೇ ಸಾಲ ಮಾಡಿಕೊಡ್ಬೇಕು. ಆ ಮಟ್ಟದ ಮಗನನ್ನು ಪಡ್ಕೊಂಡಿದ್ದೀರಾ ಅಂದರೆ ನೀವು ಯಾಕೆ ತಿಳ್ಕೊಳ್ಳಿಲ್ಲ? ಸ್ವಾಮೀಜಿ ಹೇಳ್ಬೇಕು, ನೀವೇ ಒಂದು ದಾರಿ ತೋರಿಸ್ಬೇಕ್ರಿ ನಂಗೀಗ. ಎಲ್ಲರೂ ಇದನ್ನೇ ಹೇಳಿದ್ರೆ ದಾರಿ ತೋರಿಸ್ಬೇಕು. ದಾರಿ ತೋರ್ಸೋಣ ಅಂದರೆ ಕಾರ್ಯಕ್ರಮ ಮಾಡ್ತಾ ಇರೋದು ನಾನು. ಎಲ್ಲಿ ಹೋಗಕ್ಕೂ ನಮ್ಗೆ ದಾರಿ ಇಲ್ಲ. ನಿಮ್ಮ ಯಜಮಾನರು ಇದೆಲ್ಲ ನಂಬಿಕೆ ಇದೆಯೇನಮ್ಮ? ಹ್ಞೂ, ನಂಬಿಕೆ ಇದೆ ರೀ. ಫಸ್ಟು ಸ್ನಾನ ಮಾಡೋದು ಯಾರು ನಿಮ್ಮ ಮನೇಲಿ? ನಾನು ಮಾಡ್ತೇನೆ. ನಂಗೂ ಆರೋಗ್ಯ ಸರಿ ಇಲ್ರಿ. ಒಂದು ನಿಮಿಷ ಕೇಳಿ ಉತ್ತರ ಕೊಡಲ್ವಲ್ಲ. ಫಸ್ಟ್ ಸ್ನಾನ ಯಾರ್ದು? ನಿಮ್ಮ ಯಜಮಾನ್ರದ? ಹ್ಞೂ, ಯಜಮಾನ್ರಿ. ನೀನೇನು ಮಾಡ್ತೀಯಾ? ಬೇಜಾರು ಹೇಳಕ್ಕಾಗಲ್ಲ. ನಾನು ಮಾಡ್ತೇನೆ ರೀ ಸ್ವಲ್ಪ. ಅಮ್ಮ, ಯಾವ ಮನೆಯಲ್ಲಿ ಹೆಂಡತಿ ಸ್ನಾನವನ್ನ ಮಾಡದೆ ಗಂಡ ಮಾಡ್ತಾನೋ ಆ ಮನೆ ಗಂಡ ಹೆಂಡತಿ ಅನ್ಯೂನ್ಯತೆ ಇಲ್ಲ. ನೋ ಲವ್, ಗಲಾಟೆ ಆಗ್ತೈತಿ, ನೋ ಹೆಲ್ತ್. ಫಸ್ಟು ಹೆಂಡತಿ ಸ್ನಾನ ಮಾಡಬೇಕು. ಏನೇ ಕಷ್ಟ ಇದ್ರು ಹೆಂಡತಿ ಸ್ನಾನ ಆದಮೇಲೆ ಗಂಡ ಮಾಡಬೇಕು. ನಿಮ್ಮ ಮನೇಲಿ ಉಲ್ಟಾ. ಕೆಲವ್ರ ಮೇಲೆ ಇನ್ನೊಂದು ವಿಚಾರ, ಹಂಗೆ ಒಂಚೂರು ದೀಪ ಹಚ್ಕೊಂಡೋಗ್ಬಿಡಿ, ಆಗೋಯ್ತು ಪೂರ್ತಿ ಎಲ್ಲ ಅವನ ಕೈಲೇ. ಹಂಗೆ ಒಂಚೂರು ಕಾಪಿ ಮಾಡಿಕೊಟ್ಬಿಡಿ, ಮುಗಿದೋಯ್ತು ಕತೆ. ಮಾಡಿಕೊಡ್ಲಿ, ಹೆಂಡ್ತಿಗೆ ಮಾಡ್ಕೊಳೋದು ತಪ್ಪಲ್ಲ. ಪೇಷಂಟ್ ಆಗ್ತಾ ಇರ್ತಾಳೆ. ಇನ್ನು ಒಂದು 5 ವರ್ಷ ಕಂಟಿನ್ಯೂ ಆಗಿ ತಿರುಪತಿಗೆ ಹೋಗಿ ಬಂದುಬಿಟ್ರೆ ಗಂಡಸು ಹೆಂಡ್ತಿನ ಬಿಟ್ಬಿಟ್ಟು ಅಮ್ಮ ಹೆಂಡ್ತಿನ ಮರ್ತುಬಿಡ್ಬೇಕು, ಯಾವಾಗ ಹೋಗ್ತಾರೋ ಗೊತ್ತಿಲ್ಲ, ಫುಲ್ ಕಂಪ್ಲೀಟ್ ಫ್ಲೈಟ್ ಟಿಕೆಟು. 5 ಸಲ ತಿರುಪತಿ ದರ್ಶನ ಮಾಡಿದ್ರೆ ಹೆಂಡ್ತಿ ಬಿಟ್ಟು ಯಾವ ಗಂಡ ನಿಮ್ಮ ಕೈಗೆ ಸಿಗಲ್ಲ. ಹೆಂಡ್ತಿ ಎಂಥಂಥ ಅದ್ಭುತವಾದ ಪವಾಡಗಳಿದೆ. ಅಲ್ಲೂ ಪುರ್ಸೊತ್ತಿಲ್ಲ. ಫ್ರೆಂಡ್ಸ್ ಸ್ವಾಮಿ, ಫ್ರೆಂಡ್ ಜೊತೆ ಹೋಗಿ ಬಂದ್ಬಿಟ್ಟೆ ಸ್ವಾಮಿ. 15 ದಿನಕ್ಕೆ ಒಂದ್ಸತಿ ಗಲಾಟೆ ರೀ ನಮ್ಮ ಮನೇಲಿ. ಅಲ್ಲಮ್ಮ, ಪ್ರತಿ ಕ್ಷಣ ನಡೆಯುತ್ತೆ ತಾಯಿ. ಅಶ್ವಿನಿ ನಕ್ಷತ್ರ ಮಗು ಯಾವಾಗ ನೀನು ಪಡ್ಕೊಂಡು ಅವತ್ತೇ ನಿಮ್ಮ ಗಂಡ ಹೆಂಡತಿ ಕತೆ ಓಪನ್ ಆಯಿತು, ಸ್ಟಾರ್ಟ್. ಇನ್ನು ಸ್ವಾತಿ ನಕ್ಷತ್ರ ಒಂದು ಬಂದೈತೆ ಹೆಣ್ಣು ಮಗು, ಇನ್ನು ಅದ್ರ ಕತೆ ಏನು? ಅದಕ್ಕೆ ತಲೆ ಸಮಸ್ಯೆ ಮಗನಿಗೆ, ಇವಳಿಗೆ ಹೊಟ್ಟೆ ಸಮಸ್ಯೆ. ಅಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತು. ಇದನ್ನು ರಿಪೇರಿ ಮಾಡೋರು ಯಾರು? ಹೊಟ್ಟೆ ರಿಪೇರಿ ಮಾಡೋರು ಯಾರು? ಡಾಕ್ಟ್ರ್ ಕೈಯಿಂದ ಆಗಲ್ಲ.
ತಲೆ ರಿಪೇರಿ ಮಾಡೋರು ಯಾರು? ಡಾಕ್ಟ್ರ್ ಕೈಯಿಂದ ಆಗಲ್ಲ, ಮತ್ತು ಇನ್ಯಾರಿಂದ ಆಗತ್ತೆ? ಇದೇ ಕ್ವಶನ್ ಮಾರ್ಕ್. ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲ ಗುಟ್ಟು ಏನು ಅಂದರೆ, ಯಾರ ಕೈ ಏನು ಆಗಲ್ವೋ ಅದು ಮಾಡತಕ್ಕಂತಹ ಶಕ್ತಿಯನ್ನು ತೋರಿಸ್ಕೊಳ್ತಕ್ಕಂಥದ್ದು. ಅದು ಮಾಡೋದು ಬಿಡೋದು ನಿಮ್ಗೆ ಸರಿದು. ನಾನೇ ಸರಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನೀವು ರಿಪೇರಿ ಆಗ್ತೀವಿ, ರಿಪೇರಿ ಮಾಡೋಣ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ. ಯೋಚನೆ ಮಾಡಬೇಡ. ಆ ಹುಡುಗನಿಗೆ ಯಾವುದೇ ಕಾರಣಕ್ಕೂ ನೀನು ಬೈಯೋದಾಗಲಿ ಯೋಚನೆ ಮಾಡೋದು ಮಾಡಬೇಡ. ಫಸ್ಟು ಅಶ್ವಿನಿ ನಕ್ಷತ್ರದ ಹುಡುಗ ಯಾಕೆ ಹುಟ್ಟದ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಹೇಮಾವತಿ ಕರೆ ಮಾಡಿದ್ದಕ್ಕಾಗಿ. ಈಗ ಬೆಂಗಳೂರಿನಿಂದ ಸವಿತಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸವಿತಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗ ಒಂದು ಸಂಕೇತ ಅಂತ. ಮಗನ ನಕ್ಷತ್ರವನ್ನು ತಿಳಿಸಿ. ಕೇಳಿಸ್ತಾ ಇದೆಯಾ? ಮಗನ ನಕ್ಷತ್ರ ತಿಳಿಸಿ. ಧನಿಷ್ಠ ನಕ್ಷತ್ರ. ಗುರುಗಳಿದ್ದಾರೆ. ಎಷ್ಟು ವಯಸ್ಸು ಮಗನಿಗೆ? ನಮಸ್ಕಾರ ಗುರುಜಿ. ನಾರಾಯಣ. ಎಷ್ಟು ವಯಸ್ಸು? 30. ಏನಾಗಬೇಕಿತ್ತು? ಅದು ನಮ್ಮ ಮಗನ್ ಸೈಟ್ ತಗೊಂಡಿದ್ದಾನೆ. ಅದು ಪಶ್ಚಿಮ ರೋಡ್ ಇದೆ, ಯಾವ ಕಡೆ ಬಾಗಿಲು ಮಾಡ್ಬೇಕು ಅಂತ. ಮನೆ ಯಾವ ಥರ ಕಟ್ಟಬೇಕು ಅಂತನಾ? ಹಾ, ಬಾಗಿಲು ಯಾವ ಕಡೆ ಇಡಬೇಕು, ಯಾವ ತರ ಕಟ್ಟಬೇಕು ಅಂತ ಗುರುಜಿ. ಅಲ್ಲ, ನಿಮ್ಮದು ಹೆಂಗೆ ಪ್ಲ್ಯಾನ್ ಇದೆ ಅಂತಂದರೆ, ಅಡುಗೆ ಮಾಡೋ ಪುಸ್ತಕ ತಗೊಂಡು ಅಡುಗೆ ಮಾಡ್ತೀನಿ ಅಂದಂಗೆ ಆಗತ್ತೆ ಕತೆ. ಏನಮ್ಮ, ಎಲ್ಲೋ ಕುತ್ಕೊಂಡ್ಬಿಟ್ಟು ಮನೆ ಯಾವ ಕಡೆ ಕಟ್ಟು ಬಾಗಿಲು ಆ ಕಡೆ ಮಾಡಬೇಕು ಅಂತ ಕೇಳ್ತಿರಲ್ಲ ತಾಯಿ. ನಿಜವಾಗ್ಲೂ ನಿಮ್ಮ ಸೋಮಾರಿತನಕ್ಕೆ ಒಂದು ದೊಡ್ಡ ಸಲ್ಯೂಟ್ ಹೊಡಿಬೇಕು. ಎಲ್ಲ ಹೆಂಗಸರು ಈ ಬುದ್ಧಿ ಕಲ್ತ್ಬಿಟ್ರೆ ಮನೆ ನಮೋ ನಮ ಆಗ್ಬಿಡತ್ತೆ. ಫೋನಲ್ಲಿ ಕೂತ್ಕೊಂಡು ಮನೆ ಹೆಂಗೆ ಕಟ್ಟೋದು ಅಂತ ಕೇಳ್ತೀಯಲ್ಲ ತಾಯಿ. ನಿನ್ನಂಥ ಬುದ್ಧಿವಂತೆ ಪ್ರಪಂಚದಲ್ಲಿ ಯಾರೂ ಇಲ್ಲ ಬಿಡು. ಧನಿಷ್ಠ ನಕ್ಷತ್ರದ ಮಗನನ್ನು ತಗೊಂಡಾಗತಕ್ಕಂಥ ವಿಚಾರದಲ್ಲಿ ನಿನ್ನ ಟೈಮ್ ಟೇಬಲ್ಲೇ ಚೆನ್ನಾಗಿಲ್ಲ ಅಮ್ಮ. ಸಿಕ್ಕಿರೋದೇ ಪಶ್ಚಿಮದ ರಸ್ತೆದು. ಯಾಕೆ ಅಂದರೆ ಪಶ್ಚಿಮ ದಕ್ಷಿಣಕ್ಕೆ ಯಾರಿಗೆ ಸೈಡ್ ಸಿಕ್ಕತ್ತೆ ಬೇಜಾರು ಮಾಡ್ಕೋಬೇಡಿ. ಕರ್ಮಿಗಳು, ಧರ್ಮಕ್ಕೆ ವಿರೋಧವಾದವರು ಅಂಥವ್ರಿಗೆ ಪೂರ್ತಿ ಕೇಳಿಸ್ಕೊಮ್ಮ. ಮಾತಾಡೋ ಆಮೇಲೆ ಕೇಳಿಸ್ಕೊ. ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಯಾರಿಗೆ ನಿವೇಶನ ಸಿಕ್ಕತ್ತೆ, ನಿಮ್ಮ ಜೀವನ ಪರ್ಯಂತ ಯೋಚನೆ ಮಾಡಿಕೊಂಡೇ ತಲೆ ಮೇಲೆ ಕೈ ಇಟ್ಕೊಂಡೇ ಬದುಕಬೇಕು. ನಿಮಗೆ ರಸ್ತೆ ಇಲ್ಲ. ನೀವೇನು ಮಾಡಿದ್ರು ಅಲ್ಲೇ, ಊಟದಲ್ಲಾಗಲಿ, ಗಂಡ ಹೆಂಡತಿ ವಿಷಯದಲ್ಲಾಗಲಿ, ಮಕ್ಕಳ ವಿಷಯದಲ್ಲಾಗಲಿ, ಅರ್ಧ ರಾತ್ರಿ ಫೋನ್ ಬರ್ತಾ ಬಂದರೆ ಯಾವುದಪ್ಪ ಯಾವ್ದು ಆಕ್ಸಿಡೆಂಟ್ ಆಗೈತಾ ಅನ್ಬೇಕು, ಇನ್ನೊಂದು ಫೋನ್ ಬರ್ತಾ ಯಾರು ಹೋಗ್ಬಿಟ್ರು ಅನ್ಬೇಕು. ಈ ಥರ ಭಯ ಉಂಟು ಮಾಡುವ ಮನೆ ದಕ್ಷಿಣ ಮತ್ತು ಪಶ್ಚಿಮದ ಸೈಟಲ್ಲಿ ಯಾರು ಮನೆ ತಗೋತಾರೆ, ಯಾರು ಮನೆ ಕಟ್ಟಿದ್ದಾರೆ, ಇವರ ಹಣೆ ಬರ ಎಲ್ಲ ಫೋನ್ ಪಕ್ಕದಲ್ಲೇ ಇಟ್ಕೊಂಡಿರಬೇಕು. ಆಂಬುಲೆನ್ಸ್ಗೆ ಹತ್ತಿರದಲ್ಲೇ ಇರಬೇಕು ಮನೆ ಕಟ್ಟಬೇಕಾದ್ರೆ. ಪಶ್ಚಿಮ ಮತ್ತು ದಕ್ಷಿಣ ಹೇಳ್ತಾ ಇದ್ದೀನಿ. ಇದರಲ್ಲಿ ಸೈಟ್ ತೊಗೊಂಡ್ರೆ ನೀವು ಮನೆ ಕಟ್ಟಿದ್ರೆ ಸಾಲ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಸಾಲದಲ್ಲೇ ಮುಳುಗಬೇಕು. ಯಾಕೆ ಬೇಕಿಂತ ಮನೆಗಳು? ಏನಕ್ಕೆ ಕಟ್ತೀರಾ ಮನೆಗಳನ್ನ? ಇದಕ್ಕೆ ಸರಿ ತಪ್ಪು ಅಂತ ಹೇಳ್ತಕ್ಕಂಥ ಪುರೋಹಿತರು ಇನ್ನೂ ಯಾರು ಹುಟ್ಟಿಲ್ಲ. ಈಗ ನನ್ನ ಹತ್ರ ಕೇಳಿದಾಗ ನೀನು ಬೇರೆ ಹತ್ರ ಕಟ್ಟಬೇಡಮ್ಮ, ಯಾವುದೇ ಕಾರಣ ತಿಳ್ಕೊ. ಪಶ್ಚಿಮದ ರಸ್ತೆ ಇರ್ತಕ್ಕಂಥದ್ದು ನಿವೇಶನದಲ್ಲಿ ಮನೆ ಕಟ್ಟಬೇಕಕ್ಕಿಂತ ಹೆಚ್ಚಾಗಿ ನೀನು ಅಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ಮದುವೆಗೆ 33 ವರ್ಷ ಆಯ್ತು. ಓಕೆ, ಈ ಮದುವೆ ಆಗಿ 33 ವರ್ಷಕ್ಕೆ ನಿನ್ನ ಜೀವನದಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ ಅಂತ ಎಷ್ಟು ವರ್ಷ ಅನ್ಕೋತೀಯ? ಪರವಾಗಿಲ್ಲ ಗುರುಜಿ. ಯಾವುದ್ರಲ್ಲಿ? ಆರೋಗ್ಯದಲ್ಲ, ದುಡ್ಡಲ್ಲ? ಎಲ್ಲದ್ರಲ್ಲೂ ಅಷ್ಟೇ, ಪರವಾಗಿಲ್ಲ ಅಷ್ಟೇ. ಹೌದಾ? ಮತ್ತೆ ಧನಿಷ್ಠ ನಕ್ಷತ್ರ ಮಗು ಯಾಕೆ ಬಂತು? ಗೊತ್ತಿಲ್ಲ ಗುರುಜಿ. ಗೊತ್ತಿಲ್ಲ ಅನ್ನೋದೇ ತಿಳ್ಕೊಬೇಕಾಗಿರೋದು ನೀವು. ನಮ್ಮ ಮನೇಲಿ ನಮ್ಮ ಜನಗಳಲ್ಲಿ ಏನಾಗಿದೆ ಅಂದರೆ, ಅಡುಗೆ ಮಾಡೋದು, ಊಟ ಮಾಡೋದು, ಮಲಕ್ಕೊಳ್ಳೋದು ಇದ್ದರೆ ಸಾಕು, ನಾವು ಚೆನ್ನಾಗಿದ್ದೀವಿ ಅಂತ. ನಿಮ್ಮ ಮಗ ದೇಹ ವಯಸ್ಸಿಗೆ ತಕ್ಕಂತೆ ಜಾಸ್ತಿ ಇದಾನ, ಕಮ್ಮಿ ಇದಾನ, ಗಮನಿಸಿದಿರಾ? ಸ್ವಲ್ಪ ಜಾಸ್ತಿನೇ ಇದ್ದಾನೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ಅಲ್ಲ, ಒಂದು ನಿಮಿಷ. ತಾಯಿಗೆ ಎಷ್ಟು ದಪ್ಪ ಆದ್ರೂ ಕಾಣಿಸಲ್ಲ. ಉದ್ದಕಾರ ಕರೆಕ್ಟ್ ಆಗಿದ್ದಾನೆ ಗುರುಜಿ. ಒಂದು ನಿಮಿಷ ಇರಮ್ಮ, ಆಯಿತು. ಅವನು ಯಾವುದೇ ಒಂದು ಕೈ, ಕಾಲು, ಕುತ್ತಿಗೆ ಎಲ್ಲೇ ಕೆರ್ಕೊಳ್ಳಿ ಗುಳ್ಳೆ ಆಗತ್ತೆ ಅಂತ ನೋಡಿದ್ಯೇನಮ್ಮ? ಗುಳ್ಳೆ ಬರುತ್ತೆ. ಈಗ ಯಾಕೆ ತಿಳ್ಕೊಳ್ಳಿಲ್ಲಮ್ಮ ನೀನು? ಭಾರಿ ಚೆನ್ನಾಗಿದ್ದೀನಿ ಅಂತ ಹೇಳ್ತೀಯ. ಅಲ್ಲ, ಒಂದು ಮಗು ಗುಳ್ಳೆ ಆಗತ್ತೆ. ಆ ಗುಳ್ಳೆ ಏನಕ್ಕೆ ಬರುತ್ತೆ? ಎಲ್ಲಿ ಕೈ ಹಾಕ್ತಾನೆ ಅಲ್ಲಿ ನವೆ ಬರುತ್ತೆ. ಆ ನವೆ ಎಲ್ಲಿ ಗೀರ್ತಾನೆ ಅಲ್ಲಿ ಗುಳ್ಳೆ ಬರುತ್ತೆ. ಈ ಸತ್ಯ ತಿಳ್ಕೊಳ್ಳದೆ ನೀನು ಮನೆ ಕಟ್ಟಕ್ಕೆ ಹೋಯ್ತಾ ಇದೆಯಲ್ಲಮ್ಮ. ಯಾವ ಪುರುಷಾರ್ಥಕ್ಕಮ್ಮ ಮನೆ ಕಟ್ತೀಯ? ಆರೋಗ್ಯ ರೆಡಿ ಮಾಡ್ಕೊಳ್ರಿ. ಮಕ್ಕಳಿಗೆ ಸರಿಯಾದ ರೀತಿ, ಮಕ್ಕಳಿಗೆ ಕರೆಕ್ಟ್ ರೀತಿಯಲ್ಲಿ ಮಾಹಿತಿ ಕೊಡಿ. ತಾಯಿ ತಂದೆ ಅನ್ನಿಸ್ಕೊಳ್ಳೋಕೆ ಏನಾದ್ರು ಸ್ವಲ್ಪನಾದ್ರು ಐಡೆಂಟಿ ಇದೆಯಾ ನಿಮ್ಮ ಹತ್ರ? ಸ್ವಲ್ಪ ಯೋಚನೆ ಮಾಡಿ. ಈ ಥರ ಶಾಸ್ತ್ರ ಕೇಳ್ಕೊಂಡು ಯಾಕೆ ಹಾಳಾಗ್ತೀರಿ? ಯಾವ ಲೆಕ್ಕಾಚಾರಕ್ಕೆ ಬೇಕು? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಗನ ಧನಿಷ್ಠ ನಕ್ಷತ್ರಕ್ಕೆ ಹುಟ್ಟಿರುವ ಕಾರಣ ಏನಂದರೆ, ನಿಮ್ಮ ವಂಶದಲ್ಲಿ, ನಿಮ್ಮ ಯಜಮಾನರ ವಂಶದಲ್ಲಿ ಕರೆಕ್ಟಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಏನೇ ಕೆಲಸ ಮಾಡೋಕ್ಕೆ ಸಮಯಕ್ಕೆ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಹೆಂಗೋ ತಡವರ್ಸ್ಕೊಂಡು ಬಡವರ್ಸ್ಕೊಂಡು ಸಂಸಾರ ಮಾಡ್ಕೊಂಡು ಬಂದಿದ್ದೀರಾ. ಏನು ತಾಯಿ?
ಹೌದು. ಸರಿನಾ? ಇದು ಸ್ವಲ್ಪ ಯೋಚನೆ ಮಾಡಮ್ಮ. ಅಲ್ಲ, ಇದು ಸಿಸ್ಟಮ್ ಚೆನ್ನಾಗಿರ್ಬೇಕಲ್ವಾ, ಸಮಯ ಪ್ರಜ್ಞೆ ಬೇಕಲ್ವಾ? ಹೌದು. ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಊಟ ಮಾಡ್ಕೊಂಡು, ಊಟ ಮಾಡುವಾಗ ಟಿ ವಿ ನೋಡಿಕೊಂಡು, ಮಾತಾಡಿಕೊಂಡು, ಬೈಕೊಂಡು, ಜಗಳ ಮಾಡಿಕೊಂಡು ಮಗು ಆಗೋಯ್ತು. ಅಷ್ಟೇ ತಾನೇ ಜೀವನ? ದಯವಿಟ್ಟು ಫಸ್ಟ್ ತಿಳ್ಕೊಳ್ಳಿ, ಅವನಿಗೆ ಮದುವೆ ಆಗಬೇಕು, ಒಳ್ಳೆ ರೀತಿ ಮನೆ ಕಟ್ಟಬೇಕಂದ್ರೆ ಎಲ್ಲೋ ಕೂತ್ಕೊಂಡು ಫೋನ್ ಮಾಡಿಬಿಟ್ಟು ಬಾಗ್ಲ ಕಡೆ ಇಟ್ಕೊಳ್ಳೋದು, ಎಷ್ಟಾಗ್ಲ ಕಟ್ಟಬೇಕು ಇದೆಲ್ಲ ಕೇಳಬೇಡಿ ತಾಯಿ. ಯಾವುದೋ ಜನ್ಮದ ಪುಣ್ಯ, ಒಂದು ಮನೆ ಕಟ್ಟೋದು, ಒಂದು ದೇವಾಲಯ ಕಟ್ಟೋದಕ್ಕಿಂತ ಮೀರದ್ದಿದು ಪುಣ್ಯವಾದ ಕೆಲಸ ಯಾವುದು ಮನುಷ್ಯನಿಗೆ ಅಂದರೆ ಮನೆ ಕಟ್ಟೋದೇ. ಮನೆ ಕಟ್ಟಿ ಯಾರು ಸಮಸ್ಯೆ ಸಿಕ್ಕಾಕೋತಾರೆ ಅವರಂತಹ ದುರ್ದೈವಿ ಇನ್ನೊಬ್ರು ಯಾರಿಲ್ಲ. ಅಂಥ ಮನೆ ಕಟ್ಟಬೇಕಾದ್ರೆ ಬೆಲೆ ಬೇಡವಾ ಮನೆಗೆ? ಎಲ್ಲೋ ಕೂತ್ಕೊಂಡು ಯಾರೋ ಫೋನ್ ಕೊಟ್ಟರು, ಯಾರೋ ಹೇಳ್ಬಿಟ್ರು, ಈಗೇನು ಮೊಬೈಲ್ ಹೊಡೆದ್ರೆ ಎಲ್ಲ ಬರ್ತದೆ. ಏನಮ್ಮ, ಮೊಬೈಲ್ ಹೊಡೆದ್ರೆ ಎಲ್ಲ ಬರುತ್ತೆ. ಮದುವೆ ಮಾಡ್ಕೊಳ್ಳೋದು ಬರುತ್ತೆ, ಶಾಸ್ತ್ರ ಹೇಳೋದು ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ. ಪಾಗಲ್ ಆಗ್ಬಿಡ್ತೀವಿ ನಾವು. ಗೂಗಲ್ ನೋಡಿದ್ರೆ ನಾವು ಪಾಗಲ್ಲು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಹಾಗಾಗಿ ನೀವು ಬೇಜಾರು ಮಾಡ್ಕೋಬೇಡಿ. ಫಸ್ಟು ಸೈಟ್ ಹೆಂಗೆ ಇರಲಿ, ಪಶ್ಚಿಮಕ್ಕಾದ್ರೂ ದಕ್ಷಿಣಕ್ಕಿರಲಿ, ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ, ದಕ್ಷಿಣಕ್ಕೆ ಇರಲೇಬಾರ್ದು, ಪಶ್ಚಿಮಕ್ಕೆ ಇರಲೇಬಾರ್ದು. ಎರಡನೇ ಪಾಠ ಹೇಳ್ತೀನಿ, ಈಗ ಇವತ್ತೇ ಹೇಳಿದೆ ಆ ಕೆಲಸನ. ಪಶ್ಚಿಮ ದಕ್ಷಿಣ ಬೇಡ ಅಂತ ಯಾಕೆ ಹೇಳ್ತೀನಿ, ನಿಮ್ಗೆ ಒಂದು ಸ್ವಲ್ಪ ಭಯ ಇರಲಿ. ಇನ್ ಕೇಸ್ ತೊಗೊಂಡ್ಬಿಟ್ಟಿದ್ದೀವಿ, ಆಗ್ಬಿಟ್ಟಿದೆ ಅಂದರೆ, ಮನೆ ಕಟ್ಟಕ್ಕೆ ಮುಂಚೆ ಆದರೆ ಅದನ್ನು ಎಷ್ಟು ಅಡಿ ಮನೆ ಕಟ್ಟಬೇಕು, ಬಾಗಿಲ ಯಾವ ಕಡೆ ಕರೆಕ್ಟಾಗಿ ಕೊಡಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು, ಪಾಯ ಎಷ್ಟು ಹೈಟ್ ಹಾಕಬೇಕು, ಇದೆಲ್ಲ ನೋಡ್ಕೊಂಡು ಮನೆ ಕಟ್ಟಿದ್ರೆ ಕಟ್ಬೋದು, ಕಟ್ಟೋಕ್ಕಾಗಲ್ಲ ಅಂತಿಲ್ಲ. ಆದರೆ ಇದನ್ನು ಹೇಳ್ಕೊಡೋರು ಯಾರು ನಿಮಗೆ? ಪಶ್ಚಿಮದ ಮನೆ ಕಟ್ಟಿದ್ರೆ ಹೇಗೆ ಕಟ್ಟಬೇಕು ಅಂತ ಹೇಳ್ಕೊಡೋರು ಯಾರು? ದಕ್ಷಿಣಕ್ಕೆ ಮನೆ ಕಟ್ಟಬೇಕಾದ್ರೆ ಹೆಂಗೆ ಕಟ್ಟಬೇಕು ಹೇಳ್ಕೊಡೋರು ಯಾರು? ಪುರೋಹಿತರ ಹತ್ರ ಹೋಗ್ತೀರಾ, ಅವನಿಗೇನು ಗೊತ್ತು ಪುರೋಹಿತನಿಗೆ ಇದು ಮನೆ ಕಟ್ಟೋದು? ಈ ಸತ್ಯ ತಿಳ್ಕೊಬೇಕಂದ್ರೆ ನೀನು ಎಲ್ಲರೂ ಪ್ರಯತ್ನ ಮಾಡಿ ಮೊದಲು ನಿನ್ನ ಮಗನ ಮೇಳಿಸಿ ನಡಿಯಪ್ಪ ತಿಳ್ಕೊಳ್ಳೋಣ ಮೊದಲು, ಆಮೇಲೆ ಕಟ್ಟೋಣ ಅಂತಕ್ಕಂಥದ್ದು. ನೀವು ಬೆಳೆದು ಬಂದದ್ದೆಲ್ಲ ಸರಿ ಮಾಡಿಕೊಂಡು ದೈವಶಕ್ತಿಯನ್ನು ಇಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಚಿಕ್ಕದಾಗಿ ಚಕ್ಕವಾಗಿ ಮನೆ ಕಟ್ಕೊಳ್ಳಿ, ಹೇಳ್ಕೊಡೋಣ. ಅದಕ್ಕೆ ನಾನಿದ್ದೀನಿ. ಆ ವಿಷಯದಲ್ಲಿ ನಾನು ಚಾಲೆಂಜು, ಮನೆ ಅಂದರೆ ಹೀಗೆ ಇರಬೇಕು, ಹಾಗೆ ಮಾಡಿ ತೋರಿಸ್ತೀನಿ. ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ಯಾವನ ಕಲು ಹೇಳೋಕ್ಕಾಗಲ್ಲ ಈ ವಿಚಾರವನ್ನು. ನಾನು ಹೇಳ್ತೀನಿ, ಮಾಡಿಕೊಡೋಣ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸವಿತಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ದೇಹಕ್ಕೆ ಓಂಕಾರ ಯಾಕೆ ಬೇಕು ಅಂತ ಹೇಳಿ, ಹಾಗೆ ಹೆಸರಿಗೆ ಶ್ರೀಕಾರ ಯಾಕೆ, ಹಾಗೆ ಮುಂದಿನ ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದು. ಈಗ ಮುಂದಕ್ಕೆ ಬರೋದೇ ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಲೆಕ್ಕಾಚಾರ ಇದು. ಒಂದು ರೀತಿ ಆಶ್ಚರ್ಯ, ಸ್ವಲ್ಪ ನಾಚಿಕೆ, ಸ್ವಲ್ಪ ಬೇಜಾರು, ಸ್ವಲ್ಪ ಕೋಪ, ಇಷ್ಟು ಬರುತ್ತೆ. ಈಗ ಹೇಳಿದ್ರೆ ಏನದು? ಮದುವೆ ಮಾಡಿರ್ತಕ್ಕಂತಹ ತಂದೆ ತಾಯಿ, ಮದುವೆ ಮಾಡಿಸ್ತಕ್ಕಂತಹ ಪುರೋಹಿತ ಶಿಖಾಮಣಿಗಳು, ಮದುವೆಯ ಮೂಲ ಅರ್ಥ, ಮದುವೆ ಯಾಕೆ ಮಾಡಬೇಕು ಅಂತ ಹೆಣ್ಣು ಗಂಡಿಗೆ ಕೂರಿಸಿ ಮಾತಾಡಬೇಕು. ಹೆಣ್ಣು ಗಂಡು ಕೂರಿಸಿ ಮಾತಾಡಬೇಕು. ಮೊದಲನೆಯ ವಿಚಾರ ಇದು. ಮದುವೆ ಮಾಡ್ಕೊಳ್ಳೋ ಉದ್ದೇಶ ಏನು, ಮದುವೆಯ ಅರ್ಥ ಏನು, ಗಂಡಿನ ಕೆಲಸ ಏನು, ಹೆಣ್ಣಿನ ಕೆಲಸ ಏನು ಹೇಳ್ಕೊಡ್ಬೇಕಾ ಬೇಡವಾ? ಯಾರು ಹೇಳ್ಕೊಡ್ತಾ ಇದ್ದಾರೆ? ಹೆಣ್ಣು ನೋಡ್ಕೊಂಬಂದೆ, ಲವ್ ಮಾಡಿದ್ದೀನಿ, ಮಾಡಿಬಿಡು ಮದುವೆ. ಮದುವೆಯ ಮೂಲಾರ್ಥ ಗೊತ್ತಿದೆ, ಮದುವೆ ಹೇಗೆ ಮಾಡ್ತೀರಾ? ಹಾಗಂತ ಮದುವೆಯ ಮೂಲಾರ್ಥ ಯಾವುದು? ಆವಾಗಲೇ ಹೇಳಿದ್ದದಕ್ಕೆ ಶಾಸ್ತ್ರೀಯ ಪದ್ಧತಿಯ ಊಟ ಇಲ್ಲೇ ಶುರುವಾಗಬೇಕು. ಯಾವಾಗ? ಮದುವೆಯ ನಂತರ. ಅದಕ್ಕೆ ಮುಂಚೆ ಬೇಡವಾ? ಮಾಡಬೇಕು. ತಂದೆ ತಾಯಿಗೆ ಪುರ್ಸತ್ತಿಲ್ವಲ್ಲ, ಬಟ್ಲಿಗಾಗಿ ಕೊಟ್ಬಿಡ್ತಾರೆ, ಟಿ ವಿ ನೋಡ್ಕೊಂಡು ಕೂತಿರ್ತಾರೆ, ಅದು ಹೆಂಗೋ ತಿನ್ಕೊಂಡು ಎಲ್ಲ ಬಿಸಾಕ್ಬಿಟ್ಟು ಹೋಗ್ತದೆ. ಪುರ್ಸತ್ತಿಲ್ವಲ್ಲಮ್ಮ ಅಪ್ಪ ಅಮ್ಮನಿಗೆ. ಅಪ್ಪ ಮೊದಲೇ ಟೆನ್ಷನ್ನು, ಅವ ಎಲ್ಲೋ ಹೋಗಿರ್ತಾರೆ ಪಾಪ. ಇನ್ನು ಹೆಂಡ್ತಿಗೆ ಟಿ ವಿ ಸೀರಿಯಲ್ಲು, ಇನ್ನು ಮಗುಗೆ ತಿನ್ನಿಸೋಷ್ಟು ಪುರ್ಸತ್ತಾಯ್ತಾ? ರೂಮ್ ಬಾಗಿಲು ಹಾಕ್ಕೊಂಡು ಓದ್ಕಪ್ಪ. ನೀವು ಎಷ್ಟು ಚೆನ್ನಾಗಿ ಹೇಳ್ತಾರೆ, ರೂಮ್ ಬಾಗಿಲು ಹಾಕ್ಬಿಟ್ಟು ಓದ್ಕೊಳ್ಳೋದು. ಅದು ಬಗ್ಗೆ ನೋಡ್ತಿರ್ತಾರೆ, ನಮ್ಮವ್ವ ಟಿ ವಿ ನೋಡ್ತಾವಳ, ಏನು ಮಾಡ್ತಾವಳೆ ಅಂತ. ಅಂದರೆ ನಾವು ಯಾವ ಮಟ್ಟಕ್ಕೆ ಮಕ್ಕಳನ್ನ ಬೆಳೆಸೋದಕ್ಕೆ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ತಿಳ್ಕೊಳ್ಳಿ ಅಂತ ಈ ವಿಷಯ ಕೇಳ್ತೀನಿ. ಶಾಸ್ತ್ರೀಯ ಪದ್ಧತಿಯ ಊಟ ಅಂತಕ್ಕಂಥದ್ದು ಯಾತಕ್ಕೆ ಬೇಕಾಗತ್ತೆ? ಊಟದ ಅರ್ಥ ಹೇಳಿಲ್ಲ, ಯಾಕೆಂದರೆ ನೋಡೋಣ ಯಾರು ಮೆಸೇಜ್ ಆಗ್ತಾರೆ ಅಂತ ಕಾಯ್ತಾ ಇದ್ದೀನಿ. ಶಾಸ್ತ್ರೀಯ ಪದ್ಧತಿಯ ಊಟ ಯಾಕೆ ಅಂತಕ್ಕಂಥ ಅರ್ಥ ಹೇಳಿಲ್ಲ, ಆದರೆ ಅದು ಯಾಕೆ ಬೇಕಾಗತ್ತೆ, ಏನು ಉಪಯೋಗ ಇದೆ ಅದರಿಂದ, ಬೇಕಾಗತ್ತಲ್ಲಮ್ಮ? ಹೌದು. ಇದಕ್ಕೆ ಮದುವೆ ಮಾಡ್ಕೋಬೇಕಾದ್ರೆ ಇದನ್ನು ಸ್ವಲ್ಪ ಈ ರೊಮ್ಯಾನ್ಸ್ ಲೆಕ್ಕಾಚಾರಕ್ಕೆ ಬಂದು ಮಾತಾಡ್ತೀನಿ. ಇದನ್ನು ಏನು, ಸ್ಪರ್ಶ, ಕೈಯಲ್ಲಿ ಮುಟ್ಟುವ ಒಂದು ಶಾಖದಿಂದ ಯಾವುದೇ ವ್ಯಕ್ತಿ ಬದಲಾವಣೆ ಆಗ್ತಾನ ಇಲ್ವಾ? ಒಂದು ಹೆಣ್ಣು ಗಂಡು ಲವ್ ಮಾಡಬೇಕಾದ್ರೆ ಕೈಯಿನ ಸ್ಪರ್ಶದಲ್ಲಿ, ಅದರಲ್ಲಿ ವಿಶೇಷ ಹೇಳ್ಬಿಡ್ತೀನಿ, ಹೆಣ್ಣಿನ ಕೈಯಿನ ಸ್ಪರ್ಶ, ಗಂಡಿನ ಕಾಲಿನ ಸ್ಪರ್ಶ, ಇದು ಏನಾಗತ್ತೆ ಅಂತ ತಿಳ್ಕೊಬೇಕು. ಯಾಕೆಂದರೆ ಕರೆಂಟ್ ಪಾಸ್ ಆಗಬೇಕು. ಯಾವ ಕರೆಂಟು? ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಕರೆಂಟ್ ಬರೋದೇ ಅಲ್ಲಿ, ಉತ್ಪತ್ತಿ ಆಗೋದೇ ಅಲ್ಲಿ. ಅದಕ್ಕೆ ಮದುವೆ ಮಾಡಬೇಕು. ಏನು ಗೊತ್ತಾಯ್ತು? ಈಗ ಗಂಡನಿಗೆ ಕಾಲು, ಹೆಂಡ್ತಿ ಕೈ,
ಈ ಕರೆಂಟ್ ಹೆಂಗೆ ಪಾಸ್ ಆಗುತ್ತೆ? ಅಲ್ಲ, ಇದು ಕಷ್ಟ ಅರ್ಥ ಆಗೋದು ಅಂತ ಅನಿಸಿಯಮ್ಮ. ಯಾಕೆ ಅಂದರೆ ಇದನ್ನು ವೈಜ್ಞಾನಿಕವಾಗಿ ಹೇಳ್ತಾ ಇರೋದಕ್ಕೆ ಅರ್ಥ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಧರ್ಮಕ್ಕನುಸಾರವಾಗಿ ಹೇಳಬೇಕಂದ್ರೆ ಪ್ರತಿದಿನ ಯಾವ ಹೆಂಡತಿ ಗಂಡನ ಕಾಲಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಹೇಳ್ಕೊಡ್ತಕ್ಕಂಥದ್ದೇ ಶ್ರೇಷ್ಠವಾದ ಮದುವೆ. ಪ್ರತಿದಿನ ಗಂಡನ ಕಾಲಿಗೆ ಹೆಂಡತಿ ನಮಸ್ಕಾರವನ್ನು ಮಾಡಬೇಕು. ಯಾಕೆ? ಅದರಿಂದ ಉಪಯೋಗ ಏನು ಬೇಕಲ್ಲ. ಆದರೆ ನಮಸ್ಕಾರ ಮಾಡಬೇಕು ಅಂತಾರೆ ಮದುವೆದೆಲ್ಲ ಒಂದೇ ದಿನ, ಆಮೇಲೆ ಕೊನೆಯಲ್ಲಿ ಹೋಗುವಾಗ ಟಾಟಾ ಮಾಡಿ ಕಳಿಸ್ತಾರಲ್ಲ, ಹೋಗಿ ಬಂದ್ಬಿಡು ಸಾಕು ಅಂತ. ಆಗ ಅಲ್ವೇ ನಮ್ಮ ಅಷ್ಟೇ ನಮ್ಮ ಮಾಡೋದು. ಕೆಲವ್ರು ಮಾಡ್ತಾರೆ, ಇಲ್ಲ ಅಂತಲ್ಲ. ಯಾಕೆ ಅಂದರೆ ದಾಂಪತ್ಯಕ್ಕೆ ಮೂಲ ಅರ್ಥ, ದಾಂಪತ್ಯಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಹೆಣ್ಣು ಗಂಡಿನ ಅಂಗಾಂಗಗಳ ಸ್ಪರ್ಶದಿಂದ. ನಾವು ಕ್ಲೈಮ್ಯಾಕ್ಸ್ಗೆ ಹೋಗ್ತೀವಿ, ಅದೇ ಮದುವೆ ಆದಮೇಲೆ ಫಸ್ಟ್ ನೈಟ್ ಮಾಡ್ಕೊಂಡು ಮುಗಿದೋಯ್ತು. ಅಲ್ಲ, ನಿಜವಾದ ಪ್ರೀತಿ, ಶಾಶ್ವತವಾದ ಪ್ರೀತಿ ಹೆಣ್ಣು ಗಂಡಲ್ಲಿ ಸದಾ ಇರಬೇಕು ಅಂದರೆ ಪ್ರತಿದಿನ ಗಂಡನ ಕಾಲು, ಹೆಂಡತಿಯ ಕೈ ಪ್ರತಿದಿನ ಕೆಲಸ ಮಾಡಬೇಕು. ಅದರ ಅರ್ಥ ಹೇಳ್ಕೊಡ್ತೀನಿ. ಮುಗಿಯಲ್ಲ ಅನಿಸುತ್ತೆ, ಟೈಮ್ ಸಾಕಾಗಿಲ್ಲ. ಯಾಕೆ ಅಂದರೆ ಕಾಲು ಕೈಗೆ ಏನೆಲ್ಲ ಇದೆ ರೀಸ್ ಮ್ಯಾಜಿಕ್ ಪವರ್, ಇದನ್ನು ತಿಳ್ಕೋಬೇಕು. ಇಲ್ಲಿ ನಮಗೆ ಏನೇ ರೋಗ ಕಾಯಿಲೆ ಬಂದಿದೆ ಅಂತಲ್ಲಮ್ಮ, ಕಾಯಿಲೆ ರೋಗ ಇಲ್ಲದೆ ಯಾರಿದ್ದಾರೆ? ಇದ್ದಾರೆ. ಮದುವೆ ಆಗಿ ಮುಂಚೆನೇ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಆರೋಗ್ಯವಾಗಿ ಮದುವೆ ಮಾಡ್ಕೋತಾರೆ ನಮ್ಮ? ಯಾವ ಕಾರಣಕ್ಕೂ ಇಲ್ಲ, ಎಲ್ಲ ಡ್ಯಾಮೇಜೇ. ಒಟ್ಟಿನಲ್ಲಿ ಕಣ್ಣು ಮೂಗು ಬಾಯಿ ಚೆನ್ನಾಗಿರ್ತದೆ, ಒಳ್ಳೆ ಬಟ್ಟೆ ಹಾಕೊಂಡಿರ್ತಾರೆ, ಚೆನ್ನಾಗವ್ರೆ ಅಂತ ಮದುವೆ ಮಾಡ್ತಾರೆ. ಆದರೆ ಒಳಗಡೆ ಇರ್ತಕ್ಕಂತಹ ವಿಷಯಕ್ಕೆ ಬಂದರೆ, ಧರ್ಮದ ಲೆಕ್ಕಾಚಾರಕ್ಕೆ ಬಂದರೆ, ದೇಹದ ಒಳಗಡೆ ಏನಿದೆ ನಮ್ಗೆ ಗೊತ್ತಿಲ್ಲ, ಭೂಮಿಯ ಒಳಗಡೆ ಏನಿದೆ ಗೊತ್ತಿಲ್ಲ. 60% ಕಾಯಿಲೆ ಭೂಮಿಯ ಒಳಗಡೆ ಇದೆ, 60% ಮನುಷ್ಯನಿಗೆ ಇರತಕ್ಕಂಥ ಕಾಯಿಲೆ ಭೂಮಿಯ ಒಳಗಡೆ ಇದೆ. ನಮಗೆ ಗೊತ್ತಿಲ್ಲ ಭೂಮಿ ಒಳಗಡೆ ಏನಿದೆ ಅಂತ. ಗ್ರಾನೈಟ್ ಹಾಕು, ಮನೆ ಕಟ್ಟು, ಇಷ್ಟು ತಾನೇ ಗೊತ್ತಿರೋದು. ಆ ಗ್ರಾನೈಟ್ ಹಾಕೋದು ಮನೆ ರೋಗದ ನಿವಾಸ. ಶಾಸ್ತ್ರೀಯ ಪದ್ಧತಿಯ ಯಾವುದೇ ಇದರಲ್ಲಿ ನೆಲ ಹಾಸು ಯಾವ್ದು ಹಾಕಬೇಕು, ಗ್ರಾನೈಟ್ ಹಾಕಂಗಿಲ್ಲ, ಧರ್ಮದಲ್ಲಿ ಇಲ್ಲ ಅದು. ಯಾಕೆಂದರೆ ಆರೋಗ್ಯಕ್ಕೆ ತದ್ವಿರುದ್ಧ ಅದು ಗ್ರಾನೈಟ್. ಜನ ತೋರಿಸ್ಕೋಬೇಕಲ್ಲ, ತುಂಬ ಚೆನ್ನಾಗಿ ಕಟ್ಸಿಯಾ ಬಿಡ ಮನೆ, ಬಾಲ್ಕನಿ ತುಂಬ ವಿಶಾಲ ಆಗಿದೆ, ಹಾಲು ಹಿಂಗೈತೆ, ಗ್ರಾನೈಟ್ ಹಾಕ್ಸಿದ್ಯಾ, ಟೀಕ್ ಮರನೇ ಕಟ್ಸಿದ್ಯಾ, ಸೂಪರ್. ಆದರೆ ರಾತ್ರಿ ನಿದ್ದೆ ಬರಬೇಕಲ್ಲ. ಆದರೆ ನಮ್ಮ ಜನಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರನೇ ಮನೆ ಕಟ್ತಾ ಇದ್ದೀವಿ, ಜನಕ್ಕೆ ತೋರ್ಸೋಕ್ಕೋಸ್ಕರನೇ ಮದುವೆ ಮಾಡ್ತಾ ಇದ್ದೀವಿ, ಜನಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರನೇ ಮಗು ಮಾಡ್ಕೋತಾ ಇದ್ದೀವಿ, ಜನಕ್ಕೋಸ್ಕರನೇ ಬದುಕ್ತಾ ಇದ್ದೀವಿ. ಹೌದಾ ಅಲ್ಲಮ್ಮ? ಹೌದು. ಹಾಗಿದ್ದ ಮೇಲೆ ನಿಮಗೆ ನೀವು ಬದುಕುವುದು ಯಾವಾಗ? ದಿಸ್ ಅ ಕ್ವಶನ್. ಯೋಚನೆ ಮಾಡಿ, ನಿಮಗೆ ನೀವು ಬದುಕುವುದು ಯಾವಾಗ? ಇಲ್ವಲ್ಲ, ಇನ್ನೊಬ್ಬರಿಗೋಸ್ಕರ ಬದುಕ್ತಾ ಇದ್ದೀರಾ, ಮತ್ತು ನೀವೆಲ್ಲ ನೆಮ್ಮದಿಯಾಗಿರ್ತೀರಾ? ಇದಕ್ಕೆ ಹೋರಾಟ ಯಾವುದು ಗೊತ್ತೇನಮ್ಮ? ಇಷ್ಟಕ್ಕೆಲ್ಲ ನಾವು ತಪ್ಪು ಮಾಹಿತಿಗೆ, ತಪ್ಪಾಗಿ ಕಳ್ಕೊಳ್ತಾ ಇರೋದಕ್ಕೆ, ತಿಳ್ಕೊಳ್ತಾ ಇರೋದಕ್ಕೆ, ಮಾಡ್ತಾ ಇರೋದಕ್ಕೆಲ್ಲ ತಪ್ಪು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ಅಂದರೆ, ನಮ್ಮ ಆರೋಗ್ಯ ಏನಕ್ಕೆ ಕೆಡ್ತಾ ಇದೆ ಅಂದರೆ ತಪ್ಪಿಂದ ಆರೋಗ್ಯ ಕೆಡ್ತಾ ಇದೆ. ಇದಿಷ್ಟಕ್ಕೂ ಹೋರಾಟವಾಗಿರ್ತಕ್ಕಂಥ ಒಂದು ದೊಡ್ಡ ಮೆಡಿಷನ್ ಇದೆ. ಈ ತಪ್ಪು ಸರಿ ಹೋಗಬೇಕು, ಮನುಷ್ಯನ ಬುದ್ಧಿ ಪರಿವರ್ತನೆ ಆಗಬೇಕು. ಮಗುವಿಂದ ಹಿಡಿದು ಬುದ್ಧಿ ಪರಿವರ್ತನೆ ಆಗಬೇಕು. ಓದುವುದರಿಂದ ಬುದ್ಧಿ ಬರುತ್ತೆ, ಒಂದು ಭಾಗ. ಓದುವುದರಿಂದ ತಿಳುವಳಿಕೆ ಬರುತ್ತೆ, ಒಪ್ಕೋತೀನಿ. ಆದರೆ ಆ ತಿಳುವಳಿಕೆ ಬುದ್ಧಿಗೆ ಪರಿವರ್ತನೆ ಆಗಬೇಕು. ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಎಜುಕೇಷನ್ ಇಲ್ಲಾಗತ್ತೆ ಅಂದರೆ ಸ್ವಲ್ಪ ಪರವಾಗಿಲ್ಲ ನನ್ನ ಮಗ ಈಗ ಅಂತ ಅನ್ಕೋತಾರಲ್ಲ, ಅದು ಅಷ್ಟೇ ಅಂತ ತಿಳ್ಕೊಂಬಿಡ್ತಾರೆ ಅವರು. ನೆಕ್ಸ್ಟ್ ಅವನಿಗೆ ವೈಯಕ್ತಿಕವಾಗಿ ಏನೇ ತೀರ್ಮಾನ ತೊಗೊಳಕ್ಕೋ ಅವ್ರ ಅಪ್ಪನೇ ಕೇಳಬೇಕು, ಅವ್ರ ಅಮ್ಮನ್ನೇ ಕೇಳಬೇಕು, ಇಲ್ಲ ಫ್ರೆಂಡ್ಸ್ ಕೇಳಬೇಕು. ಅವನು ವೈಯಕ್ತಿಕವಾಗಿ ತೊಗೊಳಕ್ಕೆ ಅವನಿಗೆ ಎನರ್ಜಿ ಇಲ್ಲ. ಯಾಕೆಂದರೆ ಶಕ್ತಿ ಒಳಗಡೆ ಇರೋದನ್ನ ಬಳಸ್ಕೊಳ್ಳೋಕೆ ಗೊತ್ತಾಗ್ತಾಯಿಲ್ಲ ಮಕ್ಕಳಿಗೆ. ಆಂಜನೇಯನ ಯಾಕೆ ಪೂಜೆ ಮಾಡಿ, ಆಂಜನೇಯನ ಕಾಲನೇ ನೋಡಿ ನಮಸ್ಕಾರ ಮಾಡಿ ಯಾಕೆ ಹೇಳ್ತಾರೆ ಅಂತ ನಮಗಿನ್ನೂ ಜನಕ್ಕೆ ಗೊತ್ತಿಲ್ಲ. ಆಂಜನೇಯನ ಕಾಲಿಗೆ ನಮಸ್ಕಾರ ಮಾಡಬೇಕು ಫಸ್ಟು, ಆಮೇಲೆ ಮುಖ ನೋಡಬೇಕು. ಆಂಜನೇಯನ ಮುಖ ಡೈರೆಕ್ಟ್ ನೋಡಿದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ದೇವರು ನೋಡೋದ್ರಲ್ಲೂ ಹೆಣ್ಣು ದೇವರನ್ನು ಈ ಭಾಗದಿಂದ ಮೇಲೆ ನೋಡಬೇಕು, ಗಂಡು ದೇವರನ್ನು ಕಾಲಿಂದ ಮೇಲಕ್ಕೆ ನೋಡಬೇಕು. ನಮಗಿದೇ ಗೊತ್ತಿಲ್ಲ, ಇನ್ನೊಂದು ಎಲ್ಲರೂ ಬರೀ ಕೈ ಮುಗಿಯೋದೆ. ಅದು ಹೆಣ್ಣ ಗಂಡ ಯಾವ ದೇವರು ಅದೇನು ಬೇಕು ಏನೂ ಕೇಳೋಂಗಿಲ್ಲ. ದೇವ್ರು ಬಿಡಿ ಎಲ್ಲ ಸಮಯ. ಇದೆಲ್ಲ ಕೇಳಿಸ್ಕೊಳ್ಳೋರಿಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ಯಾಕೆ ಅಂದರೆ ವಿಚಾರಗಳನ್ನು ನಾವು ಮೊದಲು ನಮ್ಮ ತಪ್ಪು ಎಲ್ಲಾಗ್ತಾ ಇದೆ ಅಂತ ತಿಳಿಯೋದಕ್ಕೆ ಇದೆಲ್ಲ ನಾನು ಮುಂದೆ ಇಡಬೇಕಾಗತ್ತೆ ವಿನಃ ಎಲ್ಲರಿಗೂ ಗೊತ್ತಿಲ್ಲದೆ ಇರುವಂಥ ವಿಚಾರ ನನಗೆ ಮಾತ್ರ ಗೊತ್ತು, ನಾನೇ ದೊಡ್ಡ ಪಂಡಿತ ಅಂತ ಪ್ರಶ್ನೆ ಅಲ್ಲ. ನೀವೂ ಕೂಡ ಪಂಡಿತರಾಗಬೇಕು.
ನೀವೂ ಕೂಡ ಜ್ಞಾನವಂತರಾಗಬೇಕು, ನೀವೂ ಕೂಡ ನಿಮ್ಮ ದೇಹಕ್ಕೆ ಡಾಕ್ಟರ್ ಆಗಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಹೊರತು ಯಾರನ್ನೋ ಹುಡುಕೊಂಡೋಗಿ ಕೇಳಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ನೀವೇ ಕಲ್ತ್ಕೊಳ್ಳಿ. ಈ ಒಂದು ಪಾಠವನ್ನು ಕಲಿಸುತ್ತೆ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಅಂತ ನೇರವಾಗಿ ನಿಖರವಾಗಿ ಹೇಳ್ತೀನಿ. ನೀವು ಅದನ್ನ ಎಷ್ಟು ಚೆನ್ನಾಗಿ ಒಪ್ಕೋತಿರೋ ನನಗೆ ಗೊತ್ತಿಲ್ಲ. ಅದನ್ನು ನೀವೇ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಆವಾಗ ನೀವು ನಮ್ಮನ್ನು ನೆನೆಸ್ಕೋತೀರಾ. ಈ ಚಾನಲ್ಗೂ ಒಂದು ಒಳ್ಳೆಯ ತುಂಬ ಅದ್ಭುತವಾದ ಒಂದು ಹೆಸರು ಬರುತ್ತೆ. ಇಂಥ ಒಂದು ಕಾರ್ಯಕ್ರಮ ಒಂದು ಚಾನಲಲ್ಲಿ ಬರ್ತಾ ಇದೆ ಅಂದರೆ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಕೇಳೋಕ್ಕಾಗಲ್ಲ, ಯಾರ ಕೈಲೂ ಹೇಳೋಕ್ಕಾಗಲ್ಲ. ಈ ಸತ್ಯ ಈ ಕಾರ್ಯಕ್ರಮದಲ್ಲಿ ಸಿಗತ್ತೆ, ಅರ್ಥ ಮಾಡಿಕೊಂಡ್ರೆ ಮಾತ್ರ. ಇಲ್ಲ ಅಯ್ಯೋ ದೇವ್ರು ನೋಡ್ಕೊಳ್ಳೋಣ ಬಿಡು, ದೇವ್ರವನೇ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಭಗವಂತ ನಮ್ಮಲ್ಲಿ ಇರ್ತಾನೆ ಅಂತಕ್ಕಂಥದ್ದಕ್ಕೆ ಇದೆಲ್ಲ ಬೇಕಾಗತ್ತೆ. ನಾವು ಹುಡುಕೋದು ಬೇಡ, ದೇವರು ನಮ್ಮಲ್ಲೇ ಇದ್ದಾನೆ ಅನ್ನೋದು ಕಲ್ತ್ಕೊಳ್ಳೋದಕ್ಕೆ ಇದೆಲ್ಲ ಬೇಕಾಗತ್ತೆ. ಈಗ ಅದೇ ರೀತಿಯಾಗಿ ಕೈ ಅಂತಕ್ಕಂತಹ ಒಂದು ವಿಷಯಕ್ಕೆ, ಕಾಲು ಅಂತ ಒಂದು ವಿಷಯಕ್ಕೆ ನಮ್ಮ ಹೋರಾಟ ಮಾಡಿ ರೋಗಗಳನ್ನು ಸರಿ ಮಾಡೋದಕ್ಕೆ ಇರ್ತಕ್ಕಂಥದ್ದು ಅನ್ನಬ್ರಹ್ಮ. ನಮ್ಮ ದೇಹವನ್ನು ಶಕ್ತಿ ಕೊಡೋದಕ್ಕೆ ಅನ್ನ ತಾನೆ, ಅದಕ್ಕೆ ಅನ್ನಬ್ರಹ್ಮ ಅಂತ ಹೇಳ್ತೀವಿ. ಹೌದಾ? ನಾವು ಬ್ರಹ್ಮನಿಗೆ ಪೂಜೆ ಇಲ್ಲವಂತೆ ಸ್ವಾಮಿ, ಅದ್ಯಾರೋ ಹೇಳ್ತಿದ್ರು ಅಂತಾರೆ. ಇವರು ಬ್ರಹ್ಮನ ಹುಡ್ಕೊಂಡು ಹೋಗೋ ಜನ ನಮ್ಮ ದೇಶದಲ್ಲಿ. ಅಲ್ಲ ರೀ, ಬ್ರಹ್ಮ ವಿಷ್ಣು ಮಹೇಶ್ವರ ಬೇರೆ ಬೇರೆ ಅಲ್ಲ ರೀ. ಅದಿನ್ನೂ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಗಂಡ ಹೆಂಡ್ತಿನೇ ಬೇರೆ ಅಂತ ಅಂದ್ಕೊಂಡಿವಿ. ಇನ್ನೂ ಮದುವೆ ಆಗಿದ್ರು ನನ್ನ ಗಂಡ ನನ್ನ ಹೆಂಡ್ತಿ ನಾವು ಅಂತ ಯಾರ ಬಾಯಲ್ಲೂ ಬರಲ್ಲ. ಯಾಕೆ ಅಂದರೆ ಅದು ಹೇಳೋದಕ್ಕೆ ದಾಟಿನೇ ಗೊತ್ತಿಲ್ಲ. ಹಾಗಾಗಿ ಈ ಅನ್ನಬ್ರಹ್ಮ ಅಂತಕ್ಕಂಥದ್ದನ್ನು ನಮಗೆ ಅತಿ ಮುಖ್ಯವಾಗಿ ಹೆಣ್ಣು ಗಂಡಲ್ಲಿ ಆರೋಗ್ಯವಾಗಿ ಸದಾ ಪ್ರೀತಿಯಿಂದ ಸಂಸಾರ ಮಾಡಬೇಕು, ಒಳ್ಳೆ ಮಕ್ಕಳು ಪಡ್ಕೋಬೇಕು ಅಂದರೆ ಈ ಅನ್ನ ನಮಗೆ ಬ್ರಹ್ಮ ಆಗಿ ಬುದ್ಧಿಯನ್ನು ಕಲಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕಾದ್ರೆ ಹೆಣ್ಣಿನ ಕೈ, ಈಗ ನಾನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ಸಾಧ್ಯವಾದಷ್ಟು ಮಟ್ಟಕ್ಕೆ ಮುಂದಕ್ಕೆ ಹಾಕಿದ್ದೀನಿ. ಹೆಣ್ಣಿನ ಕೈ, ಗಂಡನ ಕಾಲು, ಇವೆರಡನ್ನ ಸ್ಪರ್ಶ ಮಾಡ್ತಕ್ಕಂಥ ಒಂದು ಶಾಸ್ತ್ರೀಯ ಪದ್ಧತಿ ಇದೆ. ಇದರಿಂದ ಏನಾಗತ್ತೆ ಅಂದರೆ ಪಚನಕ್ರಿಯೆ, ನಮಗೆ ಪ್ರಾಣ ಇರುತ್ತಾ 100 ವರ್ಷ ಬದುಕ್ತೀವ ಅನ್ನೋ ಭಯಸ್ಥರಿಗೆ ನಾನೊಂದು ಮೆಸೇಜ್ ಕೊಡ್ತೀನಿ. ನಾನು ಶಾಶ್ವತವಾಗಿ 100 ವರ್ಷ ಬಾಳ್ತೀನಿ ಅಂದರೆ ನಿಮ್ಮ ಪಚನಕ್ರಿಯೆ ಚೆನ್ನಾಗಿರಬೇಕು, 80% ಲಾಸ್. ಇನ್ನು ನಿಮ್ಮ ಮಕ್ಕಳ ಪಚನಕ್ರಿಯೆ ಇಲ್ಲ ಅಂದ ಮೇಲೆ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಯೋಚನೆ ಮಾಡಿಕೊಂಡೆ ಸಾಯಬೇಕು. ಕಾರಣ ನಮಗೆ 100 ವರ್ಷ ಬಾಳಿ ಬದುಕುವಂಥ ಭಗವಂತ ಕಳಿಸಿರೋದು ಇಲ್ಲಿ. ನಾವು ಮಾಡ್ಕೋತಾ ಇರೋದು ಕೈಯಿಂದ. ಹೆಣ್ಣು ಗಂಡಿನ ಸ್ಪರ್ಶ ಜ್ಞಾನದಿಂದ ದಾಂಪತ್ಯ ಚೆನ್ನಾಗಿರುತ್ತೆ. ಅದು ಯಾತಕ್ಕೆ ಅಂದರೆ ಪಚನಕ್ರಿಯೆ ಚೆನ್ನಾಗಾಗೋದಕ್ಕೆ ಮದುವೆ ಅಂತ ಮಾಡ್ತಕ್ಕಂಥ ಮೊದಲನೆಯ ಸಂಸ್ಕಾರ. ಇಷ್ಟು ವಿಚಾರವನ್ನು ತಿಳಿಸಿದ್ದೀನಿ. ಮುಂದುವರೆದ ಭಾಗ ನೀವು ಕಾಯ್ತಾ ಇರ್ತೀರ, ಇದನ್ನು ಎಷ್ಟು ಬಳಸ್ತೀರಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ನೋಡಿದ್ರಪ್ಪ ವೀಕ್ಷಕರೇ, ತೋರ್ಪಡಿಕೆಯ ಜೀವನವನ್ನು ನಾವು ದೂರ ತಳ್ಳಿ ನಮಗೋಸ್ಕರ ನಮಗಾಗಿ ಬದುಕಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ಹೇಳಿ ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523191082588834.